HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಕಾಡು ಪ್ರಾಣಿಗಳ ಸಮಸ್ಯೆ. ದೇಶದ ಸಂಸತ್ನಲ್ಲಿ ಮಲೆನಾಡಿನ ಕಾಡಾನೆ ಸಮಸ್ಯೆ ಬಗ್ಗೆ ಮಾತನಾಡಿದ ಸಂಸದರು. ಪರಿಹಾರಕ್ಕೆ ಕನ್ನಡದಲ್ಲಿ ಧ್ವನಿ ಎತ್ತಿದ ಕನ್ನಡಿಗ ಶ್ರೇಯಸ್ ಪಟೇಲ್. ಆಲೂರು ಬಳಿ ಸುಂಕ ವಸೂಲಾತಿ ಆರಂಭಕ್ಕೆ ಸಂಘಟನೆಗಳಿಂದ ಆಕ್ರೋಶ. ರಸ್ತೆ ಮಧ್ಯೆ ಧರಣಿ ಕುಳಿತು ಕರವೇ ಪ್ರತಿಭಟನೆ. ಚೌಲ್ಗೆರೆ ಟೋಲ್ನಲ್ಲಿ ಶುಲ್ಕ ವಸೂಲಿಗೆ ತಾತ್ಕಾಲಿಕ ತಡೆ ನೀಡಿದ ಡಿಸಿ. ಹಾಸನದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆ. 20 ಬೇಡಿಕೆ ಈಡೇರಿಕೆಗೆ ಮಹಿಳೆಯರ ಆಗ್ರಹ. ಬೇಡಿಕೆಗಳನ್ನು ಶೀಘ್ರವಾಗಿ ಈಡೇರಿಸಲು ಮನವಿ. ಹಾಸನ ಜಿಲ್ಲೆಯಲ್ಲಿ ಅದರಲ್ಲೂ ಮಲೆನಾಡು ಭಾಗದಲ್ಲಿ ಮಿತಿಮೀರಿರುವ ಕಾಡಾನೆ ಮಾನವ ಸಂಘರ್ಷಕ್ಕೆ ಶೀಘ್ರ ಪರಿಹಾರ ಕಂಡುಹಿಡಿಯುವಂತೆ ಸಂಸದ ಶ್ರೇಯಸ್ ಎಂ ಪಟೇಲ್ ಅವರು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದರು. ಸಂಸತ್ ಕಲಾಪದ ಶೂನ್ಯ ವೇಳೆಯಲ್ಲಿ ಕನ್ನಡದಲ್ಲೇ ಸದನ ಹಾಗೂ ಸಭಾಧ್ಯಕ್ಷರಾದ ಸಂಧ್ಯಾರಾಯ್ ಗಮನ ಸೆಳೆಯುವ ಮೂಲಕ ಲೋಕಸಭೆಯಲ್ಲಿ ಕನ್ನಡದ ಕಂಪನ್ನ ಪಸರಿಸಿದರು. ಕಾಡಾನೆ ನಮ್ಮ ಮತಕ್ಷೇತ್ರದ ಗಂಭೀರ ಸಮಸ್ಯೆಯಾಗಿದೆ. ಪರಿಸ್ಥಿತಿ ಯಾವ ರೀತಿ ಬಿಗಡಾಯಿಸಿದೆ, ತಾರಕಕ್ಕೇರಿದೆ ಎಂದರೆ ಕಳೆದ 10 ವರ್ಷಗಳ ಅಂತರದಲ್ಲಿ ಅಮಾಯಕರು, ಕೂಲಿ ಕಾರ್ಮಿಕರು, ರೈತರು ಹೀಗೆ 80ಕ್ಕೂ ಹೆಚ್ಚು ಮಂದಿ ಜೀವ ಕಳೆದುಕೊಂಡಿದ್ದಾರೆ. ಹಾಗೆಯೇ 55ಕ್ಕೂ ಹೆಚ್ಚು ಆನೆಗಳು ವಿವಿಧ ಕಾರಣಕ್ಕೆ ಜೀವ ಕಳೆದುಕೊಂಡಿವೆ. 100 ಮಂದಿ ಅಂಗವೈಕಲ್ಯಕ್ಕೆ ತುತ್ತಾಗಿದ್ದಾರೆ ಎಂದು ಸದನದ ಗಮನಕ್ಕೆ ತಂದರು. ಇಂತಹ ಸಂಕಷ್ಟ ಹಾಗೂ ಭಯದ ವಾತಾವರಣದಲ್ಲಿ ಬದುಕೋದು ಹೇಗೆ ಎಂದು ಸಕಲೇಶಪುರ, ಆಲೂರು, ಬೇಲೂರು ಮೊದಲಾದ ತಾಲೂಕುಗಳ ಜನರು, ರೈತರು ಭಯಭೀತರಾಗಿದ್ದಾರೆ. ಗಾಯದ ಮೇಲೆ ಬರೆ ಎಳೆದಂತೆ ಮೊದಲೇ ಕಾಡಾನೆ ಉಪಟಳ ಅತಿಯಾಗಿರೋದು ಒಂದು ಕಡೆಯಾದರೆ ಕಾಡಾನೆ ಸಂತತಿಯೂ ಹೆಚ್ಚಾಗಿರುವುದು ಸಮಸ್ಯೆಯನ್ನು ಮತ್ತಷ್ಟು ಜಟಿಲಗೊಳಿಸಿದೆ. ಮಲೆನಾಡು ಭಾಗದಲ್ಲೇ ಮರಿಯಾನೆ ಸೇರಿ ಸುಮಾರು 120ಕ್ಕೂ ಹೆಚ್ಚು ಕಾಡಾನೆಗಳಿವೆ. ಇದರಿಂದ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಕಾಫಿ, ಬಾಳೆ, ಭತ್ತ, ಅಡಿಕೆ ತೋಟ ನಾಶವಾಗುವುದರ ಜೊತೆಗೆ ಆಸ್ತಿಪಾಸ್ತಿಯೂ ಹಾಳಾಗುತ್ತಿದೆ. ಬೇಲೂರು ತಾಲೂಕು ಅರೆಹಳ್ಳಿ, ಬಿಕೋಡು ಭಾಗದ ಶಾಲಾ ಕಾಲೇಜು ಮಕ್ಕಳು ವ್ಯಾಸಂಗ ಮಾಡಲು ತೊಂದರೆಯಾಗುತ್ತಿದೆ. ಪೋಷಕರು ಆತಂಕಗೊಂಡಿದ್ದಾರೆ. ಹಾಗೆಯೇ 300ರಿಂದ 400 ರೂಪಾಯಿಗೆ ಕೂಲಿಗೆ ಹೋಗೋ ಕಾರ್ಮಿಕರು ರಸ್ತೆಗಳಲ್ಲಿ ಹಗಲು ರಾತ್ರಿ ಎನ್ನದೇ ಓಡಾಡುವ ಆನೆಗಳಿಂದ ಆತಂಕಗೊಂಡಿದ್ದಾರೆ. ಕೂಡಲೇ ಗಂಭೀರ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಲು ಸೂಚಿಸುವಂತೆ ಮನವಿ ಮಾಡಿದರು. ಕಡೆಯಲ್ಲಿ ತಾವು ಪ್ರತಿನಿಧಿಸುವ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಸಭಾಧ್ಯಕ್ಷರಿಗೆ ಧನ್ಯವಾದ ಹೇಳಿದರು. HCN ನ್ಯೂಸ್ ಹಾಸನ್. ಮಾನ್ಯ ಅಧ್ಯಕ್ಷರೇ, ಶೂನ್ಯ ವೇಳೆಯಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಿಮಗೆ ಧನ್ಯವಾದಗಳು. ಮಾನ್ಯ ಸಭಾಧ್ಯಕ್ಷರೇ, ನಾನು ಇಂದು ನಿಮ್ಮ ಮುಂದೆ ಹಾಗೂ ಸದನಕ್ಕೆ ನನ್ನ ಮತಕ್ಷೇತ್ರವಾದ ಹಾಸನ ಜಿಲ್ಲೆಯ ಒಂದು ಗಂಭೀರವಾದ ಸಮಸ್ಯೆಯನ್ನು ಮುಂದಿಡಲಿಕ್ಕೆ ಬಯಸುತ್ತೇನೆ. ಕಾಡಾನೆ ಮತ್ತು ಮಾನವ ಸಂಘರ್ಷ ನಮ್ಮ ಜಿಲ್ಲೆಯಾದ ಹಾಸನ ಮಲೆನಾಡು ಭಾಗಗಳಲ್ಲಿ ತಾರಕಕ್ಕೇರಿದೆ. ಮಾನ್ಯ ಸಭಾಧ್ಯಕ್ಷರೇ, ಜಿಲ್ಲೆಯಲ್ಲಿ ಕಾಡಾನೆ ಸಮಸ್ಯೆ ಎಷ್ಟೊಂದು ಬಿಗಡಾಯಿಸಿದೆ ಅಂತ ಹೇಳಿದ್ರೆ ಕಳೆದ 10 ವರ್ಷಗಳಿಂದ ಇಲ್ಲಿಯವರೆಗೂ ಆನೆ ದಾಳಿಯಿಂದ ಸುಮಾರು 80ಕ್ಕೂ ಹೆಚ್ಚು ಮಂದಿ ರೈತರು ಪ್ರಾಣ ಕಳೆದುಕೊಂಡಿದ್ದಾರೆ. 55ಕ್ಕೂ ಹೆಚ್ಚು ಆನೆಗಳು ಪ್ರಾಣ ಕಳೆದುಕೊಂಡಿದ್ದಾವೆ. ಜೊತೆಗೆ 100 ಮಂದಿ ಅಂಗವೈಕಲ್ಯಕ್ಕೆ ತುತ್ತಾಗಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಇಂಥ ಪರಿಸ್ಥಿತಿಯಲ್ಲಿ ಬದುಕುವುದು ಹೇಗೆ ಎಂಬ ಸ್ಥಿತಿ ಸಕಲೇಶಪುರ, ಆಲೂರು, ಬೇಲೂರು ತಾಲೂಕಿನ ಬಹುತೇಕ ರೈತಾಪಿ ವರ್ಗದ ಜನರನ್ನು ಕಾಡುತ್ತಿದೆ. ಮಾನ್ಯ ಅಧ್ಯಕ್ಷರೇ, ಇದರ ನಡುವೆ ಈ ಭಾಗದಲ್ಲಿ ಆನೆಗಳ ಸಂತತಿಯೂ ಗಣನೀಯವಾಗಿ ಹೆಚ್ಚಾಗಿದ್ದು ಸುಮಾರು 120ಕ್ಕೂ ಹೆಚ್ಚು ಆನೆಗಳು ಇಲ್ಲಿ ಸಮಸ್ಯೆ ಮತ್ತಷ್ಟು ಜಟಿಲ ಮಾಡ್ತಿದೆ. ಮಾನ್ಯ ಅಧ್ಯಕ್ಷರೇ, ಇತ್ತೀಚಿನ ದಿನಗಳಲ್ಲಿ ಸಕಲೇಶಪುರ, ಆಲೂರು, ಬೇಲೂರು ತಾಲೂಕಿನಲ್ಲಿ ಬಿಕ್ಕೋಡು ಮತ್ತು ಅರೆಹಳ್ಳಿ ಭಾಗದ ಕಾಫಿ ತೋಟ, ಬಾಳೆ ತೋಟ ಆಗಿರ್ಬೋದು ಮತ್ತು ಭತ್ತದ ಗದ್ದೆಗಳಲ್ಲಿ, ಅಡಿಕೆ ತೋಟಗಳಲ್ಲಿ, ರಸ್ತೆಗಳಲ್ಲೂ ಸಹ ಆನೆಗಳು ಕಾಣಿಸಿಕೊಳ್ತಾ ಇವೆ. ಮಾನ್ಯ ಅಧ್ಯಕ್ಷರೇ, ಬೇಲೂರು, ಬಿಕ್ಕೋಡು ಭಾಗದಲ್ಲಿ ಆನೆ ಹಾವಳಿ ವಿಪರೀತವಾಗಿದ್ದು ಶಾಲಾ ಕಾಲೇಜುಗಳು ತೆರಳಲು ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಮಾನ್ಯ ಅಧ್ಯಕ್ಷರೇ, ಆಲೂರು ಬಳಿಯ ಚೌಲಗೆರೆ ಗ್ರಾಮದ ಸುಂಕ ವಸೂಲಾತಿ ಕೇಂದ್ರದಲ್ಲಿ ವಾಹನಗಳಿಂದ ಟೋಲ್ ಹಣವನ್ನು ಸಂಗ್ರಹಿಸುವ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಮೂಲಭೂತ ಸೌಕರ್ಯಗಳನ್ನು ಒದಗಿಸದೆ ಟೋಲ್ ಸಂಗ್ರಹ ಮಾಡುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಗುತ್ತಿಗೆದಾರ ಕಂಪನಿಯ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ, ನಾರಾಯಣಗೌಡ ಅಂಬಣ ಮತ್ತು ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಪ್ರತ್ಯೇಕ ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿದ್ದರು. ಪ್ರತಿಭಟನೆಯು ತೀವ್ರ ಸ್ವರೂಪ ಪಡೆದುಕೊಂಡು ಹೆದ್ದಾರಿ ಅಧಿಕಾರಿಗಳು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆದು ಪರಿಸ್ಥಿತಿ ಕೈಮೀರಿ ಹೋಗುವ ಹಂತದಲ್ಲಿ ಪೊಲೀಸರ ಮಧ್ಯಪ್ರವೇಶದಿಂದ ಪ್ರತಿಭಟನಾಕಾರರನ್ನು ನಿಯಂತ್ರಿಸಿದರು. ಪ್ರತಿಭಟನಾಕಾರರ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು, ಪೊಲೀಸ್ ಅಧೀಕ್ಷಕರು ಹಾಗೂ ಹೆದ್ದಾರಿ ಅಧಿಕಾರಿಗಳು ಆಗಮಿಸುವವರೆಗೂ ಕೂಡ ಪ್ರತಿಭಟನೆ ಹಿಂಪಡೆಯುವುದಿಲ್ಲ ಎಂದು ಹಠ ಹಿಡಿದಿದ್ದರಿಂದ ಡಿವೈಎಸ್ಪಿ ಪ್ರಮೋದ್ ಕುಮಾರ್, ತಹಸೀಲ್ದಾರ್ ನಂದಕುಮಾರ್, ಪೊಲೀಸ್ ಇನ್ಸ್ಪೆಕ್ಟರ್ ಗಂಗಾಧರ್ ಇವರುಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರವಾಣಿಯ ಮೂಲಕ ಸ್ಥಳದ ಪರಿಸ್ಥಿತಿಯನ್ನು ಮನವರಿಕೆ ಮಾಡಿಕೊಟ್ಟ ನಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಹಾಗೂ ಜಿಲ್ಲಾಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಸಕಲೇಶಪುರ ಉಪವಿಭಾಗಾಧಿಕಾರಿ ಡಾ ಕೆಎಂ ಶ್ರುತಿ ಸ್ಥಳಕ್ಕೆ ದೌಡಾಯಿಸಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನಾ ನಿರ್ದೇಶಕ ಪ್ರವೀಣ್ರನ್ನ ಸ್ಥಳಕ್ಕೆ ಕರೆಸಿ ಪ್ರತಿಭಟನಾಕಾರರ ಬೇಡಿಕೆ ಮತ್ತು ಸಲಹೆಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ರು. HCN ನ್ಯೂಸ್ ಆಲೂರು. ಟೋಲ್ ಬರೀ 28 ಕಿಲೋಮೀಟರ್ಗೆ ತಗೊಳ್ತಾ ಇದ್ದೀವಿ. ರೋಡ್ ಇಷ್ಟು ಲೆಂತ್ ಮಾಡಬೇಕು ಅನ್ನೋದು ನಮ್ಮ ದೇಶ ಅಂದರೆ ಸರ್ಕಾರದ ದೇಶ. ಅದು 45 ಕಿಲೋಮೀಟರ್ ಮಾಡ್ಬೋದು, 100 ಕಿಲೋಮೀಟರ್ ಅದರಲ್ಲಿ ಕಂಪ್ಲೀಟ್ ಆಗಿದೆ. ಟೋಲ್ ತಗೋಬೋದು ಅನ್ನೋದು ಹೆಡ್ ಕ್ವಾರ್ಟರ್ ಡೆಸಿಷನ್. ಅದೇ ಒಂದು ಗಜೆಟ್ ಇಸ್ ಎವ್ರಿಬಡಿ ಅಬೌವ್ ಎವ್ರಿಬಡಿ. ಇಟ್ಸ್ ಲೈಕ್ ರಾಜಮುದ್ರ. ಐ ಹ್ಯಾವ್ ಟು ಅದರಿಂದ ಬಂದಿದ್ರೆ ನನ್ನ ಕೆಲಸ ನಾನು ಮಾಡಲೇಬೇಕು. ಆ ಟೋಲ್ ಅಂದರೆ ಇದೇನು ಹೊಸ ವಿಷಯ ಇಲ್ಲ.
ಎಲ್ಲ ಕಡೆ ಆಗ್ತಾ ಇದೆ, ನೀವು ನೋಡಿದರೆ ಬೆಂಗಳೂರಲ್ಲಿ ಇದು ಇಟ್ ಈಸ್ ಎ ನ್ಯೂ ಥಿಂಗ್ ಏನು ಪೂರ್ಣಗೊಂಡಿಲ್ಲ, ಕಳಪೆ ಆಗಿದೆ. ಸರ್ ದೋಸ್ ಆರ್ ಆಲ್ ಫಾಲ್ಸ್ ಎಲಿಗೇಷನ್ ಸರ್. ಆ್ಯಂಡ್ ಸೆಕೆಂಡ್ ಥಿಂಗ್ ಸರ್, ನಮ್ಮ ರೂಲ್ಸ್ ಪ್ರಕಾರ ನಾವು ನ್ಯೂಸ್ ಪೇಪರ್ ಕೊಡಲೇಬೇಕು, ಒಂದು ವಾರ 3-4 ಡೇಸ್ ಮುಂಚೆ ಕೊಡಲೇಬೇಕು. ನಾವು ನೋಟಿಸ್ ಕೊಟ್ಟಿದ್ದೀವಿ, ರೂಲ್ಸ್ ಪ್ರಕಾರ ನಾವು ಕೊಟ್ಟಿದ್ದೀವಿ. ಈ ಥರ ಗ್ರಾಮ ಥರ ಮೀಟಿಂಗ್ ಅಂತ ನಮಗೇನು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಡಿಸಿ ಕಚೇರಿ ಎದುರು ಸಿಐಟಿಯು ನೇತೃತ್ವದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದರು. ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಬೃಹತ್ ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯ ಅಂಗನವಾಡಿ ಕಾರ್ಯಕರ್ತೆಯರು ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆ ಎದುರು ಜಮಾಯಿಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು. ಈ ವೇಳೆ ಅಂಗನವಾಡಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಬಿಎಂ ಪುಷ್ಪಾ ಮಾತನಾಡಿ, ಅಂಗನವಾಡಿ ನೌಕರರ ಹಲವು ಬೇಡಿಕೆಗಳ ಬಗ್ಗೆ ಕಳೆದ ಅನೇಕ ವರ್ಷಗಳಿಂದ ಹೋರಾಟ ನಡೆಯುತ್ತದೆ. ಆದರೆ ಇದುವರೆಗೂ ಆಳುವ ಸರ್ಕಾರಗಳು ಕೇವಲ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಪ್ರಾರಂಭವಾಗಿ 50 ವರ್ಷಗಳು ಸಮೀಪಿಸುತ್ತಿದೆ. ಪಾಲನೆ, ಘೋಷಣೆ, ಶಿಕ್ಷಣ ಸಂವಿಧಾನಬದ್ಧ ಕರ್ತವ್ಯಗಳಿವೆ ಮತ್ತು 2013ರ ಆಹಾರ ಭದ್ರತಾ ಕಾಯ್ದೆ, 2009ರ ಕಡ್ಡಾಯ ಶಿಕ್ಷಣ ಕಾಯ್ದೆಯ ಕರ್ತವ್ಯಗಳನ್ನು ಶಾಸನಬದ್ಧವಾಗಿ ಸ್ಥಾಪಿಸಲ್ಪಟ್ಟ ಅಂಗನವಾಡಿ ಕೇಂದ್ರಗಳ ಮುಖಾಂತರ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಜಾರಿ ಮಾಡುತ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಮತ್ತು ಗುಜರಾತ್ ಕೋರ್ಟ್ಗಳು ಇವರಿಂದ 3 ಮತ್ತು 4ನೇ ಗ್ರೇಡ್ ನೌಕರರಾಗಿ ಪರಿಗಣಿಸಲು ಜಂಟಿ ನಿಯಮಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೂಪಿಸಬೇಕೆಂದು ತೀರ್ಪು ನೀಡಿದೆ ಮತ್ತು ಸುಪ್ರೀಂ ಕೋರ್ಟ್ 1972ರ ಗ್ರಾಚ್ಯುಟಿ ಕಾಯ್ದೆಯಡಿ ಅರ್ಹರೆಂದು ತೀರ್ಪು ನೀಡಿದೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಈವರೆಗೂ ಇದು ಜಾರಿಯಾಗಿಲ್ಲ. ಗುಜರಾತ್ ಹೈಕೋರ್ಟ್ ತೀರ್ಪಿನಂತೆ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರನ್ನ ವರ್ಗ 3 ಮತ್ತು 4 ಎಂದು ಪರಿಗಣಿಸಿ ಖಾಯಂಗೊಳಿಸಬೇಕು. ಕೂಡಲೇ ಗ್ರಾಚ್ಯುಟಿ ಹಣವನ್ನು ಬಿಡುಗಡೆ ಮಾಡಿ ಎಲ್ಲರಿಗೂ ಅನ್ವಯಿಸುವಂತೆ ಕಾನೂನು ರೂಪಿಸಬೇಕು. ಕೇಂದ್ರ ಸರ್ಕಾರ ನಮ್ಮ ಗೌರವಧನವನ್ನು 26,000 ರೂಪಾಯಿಗಳಿಗೆ ಹೆಚ್ಚಿಸಬೇಕೆಂದು ಒತ್ತಾಯಿಸಿದರು. ನಿವೃತ್ತಿಯಾದವರಿಗೆ ಇಡಿ ಗಂಟು ಹಾಗೂ 10,000 ಮಾಸಿಕ ಪಿಂಚಣಿಯನ್ನ ನೀಡಬೇಕು. ಶಿಕ್ಷಣ ಇಲಾಖೆ ಮತ್ತು ಎಸ್ಡಿಎಂಸಿಗಳಿಂದ ಪ್ರಾರಂಭ ಮಾಡಿರುವ ಎಲ್ಕೆಜಿ, ಯುಕೆಜಿಯನ್ನ ನಿಲ್ಲಿಸಿ ಎಲ್ಲಾ ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಬೇಕು. ಜೊತೆಗೆ ಸಾಮೂಹಿಕ ಆರೋಗ್ಯ ವಿಮೆ ಕಲ್ಪಿಸಿ ನಮ್ಮ ಇತರೆ ಬೇಡಿಕೆಗಳನ್ನು ಕೂಡ ಅತಿ ಶೀಘ್ರವಾಗಿ ಈಡೇರಿಸಬೇಕೆಂದು ಮನವಿ ಮಾಡಿದರು. ಪ್ರತಿಭಟನೆ ವೇಳೆ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್, ಸಂಘಟನೆ ಉಪಾಧ್ಯಕ್ಷರಾದ ಶಾರದಾ, ಕಾಮಾಕ್ಷಿ, ರಾಜು, ಎಚ್ಡಿ ಮೀನಾಕ್ಷಿ, ಕಾರ್ಯದರ್ಶಿಗಳಾದ ಟಿಎಚ್ ಜಯಂತಿ, ಕೆಪಿ ವೀಣಾ, ಸುಮಿತ್ರಾ, ಗೀತಾ, ಜರೀನಾ ಹಾಗೂ ಬಿಕೆ ಸಂಗೀತ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಇಡೀ ರಾಜ್ಯಾದ್ಯಂತ ಹಾಗೂ ನಮ್ಮ ಹಾಸನ ಜಿಲ್ಲೆಯಿಂದ ಇಡೀ ಜಿಲ್ಲಾ ಕೇಂದ್ರಗಳ ಅಂಗನವಾಡಿ ಕೇಂದ್ರಗಳನ್ನ ಬಂದ್ ಮಾಡಿ ಇವತ್ತು ಹೋರಾಟ ಮಾಡ್ತಾ ಇದೀವಿ. ಕಾರಣ ಏನಂತಂದ್ರೆ, ಈಗ ಅಂಗನವಾಡಿ ಕೇಂದ್ರಗಳನ್ನ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಹೇಳಿ ಒಂದು ಬೇಡಿಕೆ. ಮತ್ತಾಗ್ಲೇ ಅಂಗನವಾಡಿಗೆ ಈಗ 25ನೇ ಅಕ್ಟೋಬರ್ಗೆ 50 ವರ್ಷ ಆಗ್ತದೆ. ಒಂದು ಸ್ಕೀಮು 50 ವರ್ಷ ಕೆಲಸ ಮಾಡಿದೆ ಅಂದ್ರೆ ನಾವಿನ್ನುವೆ 10,000 ರೂಪಾಯಿ ಸಂಬಳದಲ್ಲಿ ಇವತ್ತು ಗೇಯ್ತಾ ಇದೀವಿ. ಹಂಗಾಗಿ ನಾವೇನ್ ಹೇಳ್ತಾ ಇರೋದಂದ್ರೆ 50 ವರ್ಷ ಆಗಿದೆ ಒಂದು ಸ್ಕೀಮಿಗೆ, ನಮ್ಮನ್ನ ಕಾಯಂಗ್ ಮಾಡ್ಬೇಕು. ಮತ್ತೆ ಗುಜರಾತ್ ಹೈಕೋರ್ಟ್ ಏನ್ ಹೇಳಿದೆ ಸಿ ಮತ್ತು ಡಿ ಗ್ರೂಪ್ನಾಗೆ ಕನ್ಫರ್ಮ್ ಮಾಡ್ಬೇಕು ಅಂತ, ಅದೇ ರೀತಿ ನಮ್ಮ ಸರ್ಕಾರನು ಕೂಡ ನಮ್ಮನ್ನ ಸಿ ಮತ್ತು ಡಿ ಗ್ರೂಪ್ನವರಾಗಿ ಪರಿಗಣಿಸಬೇಕು, ಕಾಯಂ ಮಾಡಬೇಕು. ಮತ್ತೆ ಇದೇ ಕಾಂಗ್ರೆಸ್ ಸರ್ಕಾರ ಬರ್ಬೇಕಾದ್ರೆ ಹೇಳಿತ್ತು ಯೋಜನೆ, ಗ್ಯಾರಂಟಿ ಯೋಜನೆಯಲ್ಲಿ ನಿಮಗೆ 15,000 ಕೊಡ್ತೀವಿ ಅಂತ. ಅದನ್ನು ಕೂಡ ಈಗ ಬಜೆಟ್ ನಡೀತಾ ಇದೆ, ಅಧಿವೇಶನ ನಡೀತಾ ಇದೆ ಬೆಳಗಾಂನಲ್ಲಿ. ಅಲ್ಲೂ ಕೂಡ ನಮ್ಮ ಹೈದರಾಬಾದ್ ಕರ್ನಾಟಕದವರು ಇವತ್ತು ಬೆಳಗಾಂನ ಹತ್ರ ಹೋರಾಟಕ್ಕೆ ಹೋಗಿದ್ದಾರೆ. ಈ ಬೆಳಗಾಂ ಅಧಿವೇಶನದಲ್ಲಿ ಏನು ಕಾಂಗ್ರೆಸ್ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿತ್ತು ನಮ್ಗೂ ಕೂಡ, ಅದನ್ನು ಕೂಡ ಇವತ್ತು ಜಾರಿ ಮಾಡಬೇಕು ಅಂತೇಳಿ ಏನ್ ಅಧಿವೇಶನ ನಡೀತೈತೆ ಅಲ್ಲಿಗೆ ನಾವು ಒತ್ತಡಗಳನ್ನ ಹೇಳ್ತಾ ಇದೀವಿ. ಮತ್ತೆ ಇನ್ನೊಂದೇನಂದ್ರೆ, ಸ್ಥಳೀಯ ಸಮಸ್ಯೆಗಳು ತುಂಬಾ ಇದೆ. ಇವತ್ತು 1.5 ವರ್ಷ 2 ವರ್ಷದಿಂದ ಬಾಡಿಗೆಗಳಾಗಿಲ್ಲ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಮಾಸ್ಟರ್ಸ್ ಪದವಿ ಪೂರ್ವ ಕಾಲೇಜು ವಿವೇಕನಗರ, ಹಾಸನ. 10ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ನಮ್ಮ ಕಾಲೇಜಿನ ವತಿಯಿಂದ MTSC ಮಾಸ್ಟರ್ಸ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ 2025 ಆಕಾಂಕ್ಷಿತರಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ. ಈ ಪರೀಕ್ಷೆಯಲ್ಲಿ 1 ರಿಂದ 20ನೇ ರ್ಯಾಂಕ್ ಪಡೆಯುವ ವಿದ್ಯಾರ್ಥಿಗಳಿಗೆ ತಲಾ 25,000 ನಗದು ಬಹುಮಾನ, 21 ರಿಂದ 40ನೇ ರ್ಯಾಂಕ್ ಪಡೆಯುವ ವಿದ್ಯಾರ್ಥಿಗಳಿಗೆ ತಲಾ 20,000 ನಗದು ಬಹುಮಾನ ಹಾಗೂ 41 ರಿಂದ 60ನೇ ರ್ಯಾಂಕ್ ಪಡೆಯುವ ವಿದ್ಯಾರ್ಥಿಗಳಿಗೆ ತಲಾ 15,000 ನಗದು ಬಹುಮಾನ ಕೊಡಲಾಗುವುದು. ಅಲ್ಲದೆ SSLCಯಲ್ಲಿ 98% ಹಾಗೂ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ 25,000 ನಗದು ಬಹುಮಾನ ಹಾಗೂ 96% ರಿಂದ 97.99 ಗಳಿಸಿದ ವಿದ್ಯಾರ್ಥಿಗಳಿಗೆ 20,000 ನಗದು ಬಹುಮಾನವನ್ನು SSLC ಬೋರ್ಡ್ ಎಕ್ಸಾಮ್ ರಿವಾರ್ಡ್ಸ್ ಆಗಿ ಕೊಡಲಾಗುತ್ತದೆ.
ಈ ಸುವರ್ಣಾವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವ ವಿದ್ಯಾರ್ಥಿಗಳು ಈ ಮೇಲಿನ ವಿಳಾಸದಲ್ಲಿ ಅಥವಾ ಈ ಕೆಳಕಂಡ ಆನ್ಲೈನ್ ಲಿಂಕ್ನಲ್ಲಿ ಉಚಿತವಾಗಿ ರಿಜಿಸ್ಟರ್ ಮಾಡಿಕೊಳ್ಳಲು ಕೋರಲಾಗಿದೆ ಮತ್ತು ವಾಟ್ಸ್ಆಪ್ ನಂಬರ್ 9661455506ಗೂ ಕಳುಹಿಸಬಹುದು. ಅಲ್ಲದೆ ರಿಜಿಸ್ಟ್ರೇಷನ್ ಮಾಡದೆ ನೇರವಾಗಿ ಬಂದ ವಿದ್ಯಾರ್ಥಿಗಳನ್ನು ಪರಿಗಣಿಸಲಾಗುವುದು. ಪರೀಕ್ಷೆ ನಡೆಯುವ ಸ್ಥಳ ಮಾಸ್ಟರ್ಸ್ ಪದವಿ ಪೂರ್ವ ಕಾಲೇಜು, ವಿವೇಕನಗರ, ಹಾಸನ. ದಿನಾಂಕ 15/12/2024 ಭಾನುವಾರ. ಸಮಯ ಬೆಳಗ್ಗೆ 10:30ರಿಂದ 12ರವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08172297164, 9663145506, 8277785534 ಹಾಗೂ 8867439855. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ 75ರ ಆಲೂರು ತಾಲೂಕಿನ ಚೌಲಗೆರೆ ಟೋಲ್ ಬಳಿ ಸುಂಕ ಸಂಗ್ರಹ ವಿರೋಧಿಸಿ ಸ್ಥಳೀಯರು ಹಾಗೂ ವಿವಿಧ ಸಂಘಟನೆ ವತಿಯಿಂದ ನಿನ್ನೆ ಪ್ರತಿಭಟನೆ ನಡೆಸಿದ ಹಿನ್ನೆಲೆ ಮಂಗಳವಾರದಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಸಿ ಮುಂದಿನ ಆದೇಶದವರೆಗೂ ಟೋಲ್ ಸಂಗ್ರಹ ನಿಲ್ಲಿಸುವಂತೆ ತೀರ್ಮಾನ ಕೈಗೊಳ್ಳಲಾಯಿತು. ಆಲೂರು ತಾಲೂಕಿನ ಚೌಲಗೆರೆ ಬಳಿ ನಿರ್ಮಿಸಿರುವ ಟೋಲ್ ಅವೈಜ್ಞಾನಿಕವಾಗಿ ಶಾಂತಿಗ್ರಾಮ ಟೋಲ್ನಿಂದ ಕೇವಲ 30 ಕಿಲೋಮೀಟರ್ಗೆ ಮತ್ತೊಂದು ಟೋಲ್ ನಿರ್ಮಾಣ ಮಾಡಿರುವುದು ಸರಿಯಲ್ಲ. ಜೊತೆಗೆ ಸ್ಥಳೀಯರಿಗೆ ಮೂಲಭೂತ ಸೌಲಭ್ಯ ಮೊದಲು ಒದಗಿಸಬೇಕೆಂದು ಆಗ್ರಹಿಸಿ ನಿನ್ನೆ ಟೋಲ್ ಬಳಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ಇದೀಗ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅಧಿಕಾರಿಗಳ ಸಭೆ ನಡೆಸಿ ಸ್ಥಳೀಯರಿಂದಲೂ ಕುಂದುಕೊರತೆಗಳ ಬಗ್ಗೆ ಮಾಹಿತಿ ಪಡೆದರು. ಬಳಿಕ ಹೆದ್ದಾರಿ ಟೋಲ್ ಒಪ್ಪಂದದ ಕಾಪಿ ಪರಿಶೀಲಿಸಿ ಬಳಿಕ ಸುಂಕ ಸಂಗ್ರಹದ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುವುದು. ಅಲ್ಲಿವರೆಗೂ ಸುಂಕ ಸಂಗ್ರಹ ನಿಲ್ಲಿಸುವಂತೆ ಸೂಚನೆ ನೀಡಿದರು. ಈ ವೇಳೆ ಎಸ್ಪಿ ಮೊಹಮ್ಮದ್ ಸುಜೀತಾ, ಮಾಜಿ ಸಚಿವ ಎಚ್ಕೆ ಕುಮಾರಸ್ವಾಮಿ, ಕಸಾಪ ಮಾಜಿ ಗೌರವಾಧ್ಯಕ್ಷ ರವಿ ನಾಕಲಗೂಡು, ಕರವೇ ಜಿಲ್ಲಾಧ್ಯಕ್ಷ ಸತೀಶ್ ಪಟೇಲ್, ಕಾರ್ಯಕರ್ತರು ಹಾಗೂ ಸ್ಥಳೀಯ ಮುಖಂಡರು ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನೋಡ್ಬಿಟ್ಟು ಏನಿದೆ ಅದರಲ್ಲಿ ಇಲ್ಲಿ ಮಾರ್ನಳ್ಳಿ, ನಾನು ಅದನ್ನೇ ಮೊನ್ನೆ ಲೆಟರು ಕೂಡ ಬರ್ತಿದ್ದೀನಿ. ನೆನ್ನೆ ಯಾರಾದ್ರೂ ತಪ್ಪು ಮೆಸೇಜು ಇದು ಆಗೋದು ಬೇಡ, ಲೆಟರು ಕೂಡ ಬರ್ತಿದ್ದೀನಿ. ಏನಂತಂದ್ರೆ ನಮ್ಮ ಎಲ್ಲ ಮಾರ್ನಳ್ಳಿವರೆಗೂ ಈ ಸ್ಟ್ರೆಚ್ ಕಂಪ್ಲೀಟ್ ಆಗೋವರೆಗೂ ನೀವು ಟೋಲ್ನ ಪ್ರಾರಂಭ ಮಾಡಬಾರ್ದು ಅಂತಂದ್ಬಿಟ್ಟು ನನಗೊಂದಾಗಲೇ ಬರೆದಿದ್ದೀನಿ. ಆಮೇಲೆ PD ಅವ್ರು ಬಂದಾಗ್ಲೂ ಹೇಳಾಗಿದೆ. ಅವರು ಕೂಡ ಹೇಳಿದ್ರು, ಅವರ ಕನ್ಸ್ಟ್ರೈಂಟ್ ಏನು ಅಂತಂದ್ಬಿಟ್ಟು ಹೇಳಿದ್ರು. ಇವಾಗ ಒಂದು ಅಗ್ರಿಮೆಂಟ್ ಕಾಪಿ ನಾವು ನೋಡೋಣ. ಆ ಅಗ್ರಿಮೆಂಟ್ ಇದರಲ್ಲಿ ಏನೇನು ಮೆನ್ಷನ್ ಆಗಿದೆ ಅಂತಂದ್ಬಿಟ್ಟು ಇವನ್ ಕನ್ಸೆಷನರು, PD ಅವರು, ನಾವು, SP ಎಲ್ಲ ನಾವು ವೆರಿಫೈ ಮಾಡ್ತೀವಿ. ವೆರಿಫೈ ಮಾಡಿದ್ಮೇಲೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹಾಗೂ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರ ಜನ್ಮದಿನದ ಅಂಗವಾಗಿ ಬೇಲೂರು ಜೆಡಿಎಸ್ ಕಾರ್ಯಕರ್ತರು ಚನ್ನಕೇಶವ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಕೇಂದ್ರ ಸಚಿವ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಹಾಗೂ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರ ಜನ್ಮದಿನದ ಅಂಗವಾಗಿ ಬೇಲೂರು ತಾಲೂಕು ಜೆಡಿಎಸ್ ಪಕ್ಷದ ವತಿಯಿಂದ ಇಲ್ಲಿನ ಚನ್ನಕೇಶವ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಜನ್ಮ ದಿನಾಚರಣೆ ಆಚರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಕೆಎಸ್ ಲಿಂಗೇಶ್, ಕೇಂದ್ರದ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ ಅವರು ಮತ್ತು ಹಾಸನ ಜಿಲ್ಲಾ ಅಭಿವೃದ್ಧಿ ಹರಿಕಾರ ಎಚ್ಡಿ ರೇವಣ್ಣ ಅವರ ಜನ್ಮದಿನವನ್ನು ತಾಲೂಕು ಜೆಡಿಎಸ್ ಪಕ್ಷದಿಂದ ಪ್ರತಿ ವರ್ಷ ಒಂದೇ ದಿನ ಆಚರಿಸುವ ವಾಡಿಕೆ ಬೆಳೆದುಕೊಂಡು ಬಂದಿದೆ. ಮಾಜಿ ಮುಖ್ಯಮಂತ್ರಿಗಳಾದ ಎಚ್ಡಿ ಕುಮಾರಸ್ವಾಮಿ ಅವರು ತಮ್ಮ 2 ಅವಧಿಯಲ್ಲಿ ರಾಜ್ಯಕ್ಕೆ ನೀಡಿದ ಕೊಡುಗೆ ನಿಜಕ್ಕೂ ಅಪಾರವಾಗಿದೆ. ರೈತರ ಸಾಲಮನ್ನಾ ಸೇರಿದಂತೆ 10 ಮಹತ್ವಪೂರ್ಣ ನಿರ್ಣಯಗಳನ್ನು ಕೈಗೊಳ್ಳುವ ಮೂಲಕ ಅವರು ರೈತಾಪಿ ವರ್ಗಕ್ಕೆ ನೆರವು ನೀಡಿದ್ದಾರೆ ಎಂದ ಅವರು, ಸದ್ಯ ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ಹೆಚ್ಚೆಚ್ಚು ಅನುಕೂಲವಾಗುವ ಕೆಲಸಗಳನ್ನು ಮಾಡಲಿ ಎಂದ ಅವರು, ಹಾಸನ ಜಿಲ್ಲೆಗೆ ಅಭಿವೃದ್ಧಿಯ ಮಹಾಪೂರವನ್ನು ಹರಿಸಿದ ಕೀರ್ತಿ ಎಚ್ಡಿ ರೇವಣ್ಣ ಅವರಿಗೆ ಸಲ್ಲುತ್ತದೆ. ರೇವಣ್ಣನವರು ಯಾವ ಕಾರಣಕ್ಕೂ ಧೃತಿಗೆಡಬಾರದು, ಇಡೀ ಕಾರ್ಯಕರ್ತರು ನಿಮ್ಮೊಂದಿಗಿದ್ದಾರೆ ಎಂದರು.
ತಾಲೂಕು ಜೆಡಿಎಸ್ ಅಧ್ಯಕ್ಷ ತೋಚಾ ಅನಂತ ಸುಬ್ರಾಯ ಮಾತನಾಡಿ, ಪ್ರಾದೇಶಿಕ ಪಕ್ಷವಾದ ಜೆಡಿಎಸ್ ನಾಡಿಗೆ ನೀಡಿದ ಕೊಡುಗೆ ಅಪಾರವಾಗಿದೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ರೈತರ, ಕೂಲಿ ಕಾರ್ಮಿಕರ ಹಾಗೂ ಮಹಿಳೆಯರ ಪರ ನಡೆಸಿದ ಹೋರಾಟ ಅನನ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲ ಸಂಕಷ್ಟಗಳು ಬಂದಿವೆ. ದೇವರು ಈ ಸಂಕಷ್ಟಗಳನ್ನು ಶೀಘ್ರವೇ ಪರಿಹರಿಸಿ ಜೆಡಿಎಸ್ ಪಕ್ಷಕ್ಕೆ ರಾಜಕೀಯ ಶಕ್ತಿ ನೀಡಲಿ ಎಂದು ನಾವುಗಳು ಮಾಜಿ ಸಚಿವರಾದ ಎಚ್ಡಿ ರೇವಣ್ಣ ಅವರ ಮತ್ತು ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ ಅವರ ಜನ್ಮದಿನದಂದು ವಿಶೇಷವಾಗಿ ಬೇಲೂರು ಚೆನ್ನಕೇಶವ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಡಿ ಚಂದ್ರೇಗೌಡ, ಹಾಸನ ಎಚ್ಡಿಸಿಸಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಹಾಲಿ ನಿರ್ದೇಶಕ ಎಂಎ ನಾಗರಾಜ್, ಜೆಡಿಎಸ್ ಮುಖಂಡರಾದ ಅದ್ದೂರಿ ಕುಮಾರ್, ಬಲ್ಲೇನಹಳ್ಳಿ ರವಿಕುಮಾರ್, ಎಸ್ಕೆ ನಾಗೇಶ್, ಬಿಸಿ ಉಮೇಶ್, ಹೆಬ್ಬಾಳು ಗಿರೀಶ್, ಮಲ್ಲಿಕಣ್ಣ, ಕಾಚೇಹಳ್ಳಿ ದಿಲೀಪ್, ವಿಜಯಣ್ಣ ಇಬ್ಬೀಡು, ಪದ್ಮೇಗೌಡ, ಶ್ರೀವತ್ಸ, ಸುರೇಶ್, ವೆಂಕಟೇಶ್, ಚಂದು ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಈ ದಿನ ನಮ್ಮ ನಾಯಕರಾದಂತಹ ಈ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರರು ಮಾಜಿ ಸಚಿವರಾದಂಥ ಎಚ್ಡಿ ರೇವಣ್ಣನವರ 68ನೇ ಜನ್ಮದಿನೋತ್ಸವ. ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಾದಂತಹ ಸನ್ಮಾನ್ಯ ಎಚ್ಡಿ ಕುಮಾರಸ್ವಾಮಿ ಅವರ 66ನೇ ಹುಟ್ಟುಹಬ್ಬ. ಈ ಇಬ್ಬರು ನಾಯಕರಿಗೂ ಸಹ ಬೇಲೂರು ಜನತೆಯ ಪರವಾಗಿ ಹೃದಯಪೂರ್ವಕವಾದ ಜನ್ಮದಿನದ ಶುಭಾಶಯಗಳನ್ನು ಅರ್ಪಣೆ ಮಾಡ್ತೇವೆ. ಇವತ್ತು ಪೂಜೆ ಮಾಡಿ ಅವರ ಆಶೀರ್ವಾದ ಸದಾ ಅವರು ಇಬ್ಬರ ಮೇಲೂ ಇರುತ್ತೆ. ವಿಶೇಷವಾಗಿ ನಮ್ಮ ರೇವಣ್ಣರು ಧೃತಿಗೆಡಬಾರ್ದು. ಯಾರೇ ಲೋಕನಿಂದೆ ಏನೇ ಬರಲಿ ಯಾವುದಕ್ಕೂ ನೀವು ಹೆದರಬೇಡಿ. ನಿಮ್ಮ ಜೊತೆ ಸದಾಕಾಲ ಬೇಲೂರು ಮಹಾಜನತೆ ನಾವುಗಳೆಲ್ಲ ನಿಮ್ಮ ಜೊತೆ ಇರ್ತೀವಿ. ನಿಮ್ಮ ನಾಯಕತ್ವದ ಅಡಿಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಮತ್ತೊಮ್ಮೆ ಈ ಜಿಲ್ಲೆಯಲ್ಲ ಈ ರಾಜ್ಯದ ಚುಕ್ಕಾಣಿ ಹಿಡಿತಕ್ಕಂಥ ಒಳ್ಳೆ ಕಾಲ ಬರುತ್ತೆ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹಾಗೂ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರ ಹುಟ್ಟುಹಬ್ಬದ ಅಂಗವಾಗಿ ನಗರದ ನೀರುಬಾಗಿಲು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಮಂಗಳವಾರ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ದೇವಾಲಯದಲ್ಲಿ ಎಚ್ಡಿ ರೇವಣ್ಣ ಹಾಗೂ ಎಚ್ಡಿ ಕುಮಾರಸ್ವಾಮಿ ಹಾಗೂ ಅವರ ಕುಟುಂಬದ ಹೆಸರಲ್ಲಿ ಅರ್ಚನೆ, ವಿಶೇಷ ಪೂಜೆ ಸಲ್ಲಿಸಿದ ಕಾರ್ಯಕರ್ತರು ಅವರ ಪರ ಘೋಷಣೆ ಕೂಗಿ ಪರಸ್ಪರ ಸಿಹಿ ಹಂಚುವ ಮೂಲಕ ಸಂಭ್ರಮಿಸಿ ಇಬ್ಬರಿಗೂ ಹುಟ್ಟುಹಬ್ಬದ ಶುಭ ಕೋರಿದರು. ಈ ವೇಳೆ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ ಮಾತನಾಡಿ, ಹಾಸನ ಜಿಲ್ಲೆಗೆ ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ ಹಾಗೂ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರ ಕೊಡುಗೆ ಅಪಾರ. ಅವರ ಆಡಳಿತಾವಧಿಯಲ್ಲಿ ಹಾಸನ ಜಿಲ್ಲೆ ಅಭಿವೃದ್ಧಿಯ ಉನ್ನತ ಸ್ಥಾನಕ್ಕೇರಿದೆ. ಅವರ ಕೊಡುಗೆಗಳನ್ನು ಸ್ಮರಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದರು. ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿ ಇದೀಗ ಕೇಂದ್ರ ಸಚಿವರಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಜನರಿಗಾಗಿ ಏನೆಲ್ಲ ಕೆಲಸಗಳನ್ನು ಮಾಡಬಹುದೋ ಅವುಗಳನ್ನೆಲ್ಲ ಮಾಡುವ ಮೂಲಕ ಜನಪರ ಕಾರ್ಯಗಳನ್ನು ನೀಡಿ ಜನ ಮೆಚ್ಚುಗೆ ಗಳಿಸಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉನ್ನತ ರಾಜಕೀಯ ಸ್ಥಾನಮಾನ ಗಳಿಸಿ ರಾಜ್ಯಕ್ಕೆ, ದೇಶಕ್ಕೆ ಇನ್ನೂ ಕೊಡುಗೆ ನೀಡುವಂತಾಗಲಿ ಎಂದರು. ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರು ಕೂಡ ಹಾಸನ ಜಿಲ್ಲೆಯನ್ನ ಇತರೆ ಜಿಲ್ಲೆಗೆ ಮಾದರಿಯನ್ನಾಗಿಸುವ ಸಲುವಾಗಿ ಅವರ ಅಧಿಕಾರಾವಧಿಯಲ್ಲಿ ಆಗಿರುವ ಕೆಲಸಗಳು ಇಂದಿಗೂ ಉಳಿದಿವೆ. ಕೃಷಿ, ಶಿಕ್ಷಣ, ನೀರಾವರಿ, ಕೈಗಾರಿಕೆ ಎಲ್ಲಾ ಕ್ಷೇತ್ರಗಳಲ್ಲೂ ಹಾಸನ ಜಿಲ್ಲೆ ಮುಂಚೂಣಿ ಸ್ಥಾನ ಗಳಿಸುವಂತೆ ಮಾಡಿರುವ ರೇವಣ್ಣ ಅವರಿಗೂ ಮುಂದಿನ ದಿನಗಳಲ್ಲಿ ದೇವರು ಉನ್ನತ ರಾಜಕೀಯ ಸ್ಥಾನಮಾನ ನೀಡಿ ಇಬ್ಬರಿಗೂ ದೇವರು ಆಯಸ್ಸು, ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಹಾರೈಸಿದರು. ಈ ವೇಳೆ ಜೆಡಿಎಸ್ ಮುಖಂಡರಾದ ಸುಮುಖ ರಘು, ಸಿಆರ್ ಶಂಕರ್, ಸೈಯದ್ ಅಕ್ಬರ್, ಮಂಜೇಗೌಡ, ಸತೀಶ್, ಸಮೀರ್, ಬಿದ್ರೆಕೆರೆ ಜಯರಾಮ್, ರಘು ಹೊಂಗೆರೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಸನ್ಮಾನ್ಯ ಎಚ್ಡಿ ರೇವಣ್ಣನವರು ಹಾಗೂ ಸನ್ಮಾನ್ಯ ಎಚ್ಡಿ ಕುಮಾರಸ್ವಾಮಿ ಅವರ ಒಂದು ಜನ್ಮದಿನಾಚರಣೆಯನ್ನು ಇವತ್ತು ನಮ್ಮ JDS ಪಕ್ಷದ ವತಿಯಿಂದ ಇವತ್ತು ಅದ್ದೂರಿಯಾಗಿ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಯಾಕೆಂದರೆ ನಿಜವಾಗಿಯೂ ಕೂಡ ರೇವಣ್ಣವರು ಈ ಜಿಲ್ಲೆಗೆ ಅವ್ರದ್ದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಕೂಡ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ರೇವಣ್ಣವರು ಈ ಜಿಲ್ಲೆಯ ಅಭಿವೃದ್ಧಿಗೆ ಅವರು ಎಲ್ಲ ಥರದ ಒಂದು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಅದೇ ರೀತಿ ಸನ್ಮಾನ್ಯ ಕುಮಾರಸ್ವಾಮಿಯವರು ಕೂಡ ಮುಖ್ಯಮಂತ್ರಿಗಳಾಗಿ ರೈತರ ಸಾಲ ಮನ್ನಾ ಮಾಡೋದಿರ್ಬೋದು, ರೈತರ ಬಿತ್ತನೆ ಬೀಜ ಔಷಧಿಗೆ ಸಬ್ಸಿಡಿ ಕೊಡೋದಿರ್ಬೋದು, ಪ್ರತಿಯೊಂದನ್ನು ಕೂಡ ಸನ್ಮಾನ್ಯ ಕುಮಾರಸ್ವಾಮಿಯವರು ಮತ್ತು ರೇವಣ್ಣವರು ಈ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಅವರ ಒಂದು ಇವತ್ತು ಅವರ ಜನ್ಮದಿನಾಚರಣೆಯನ್ನು ನಾವು ಆಚರಣೆ ಮಾಡುವುದರ ಮುಖಾಂತರ ಭಗವಂತ ಅವರಿಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡಲಿ, ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಮತ್ತು ಕುಮಾರಣ್ಣವರು ಇಡೀ ದೇಶಕ್ಕೆ ಮಾಡತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ಇವತ್ತು JDS ಪಕ್ಷದ ವತಿಯಿಂದ ಇವತ್ತು ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇವೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸಿಕೊಳ್ಳಲು ಇಲ್ಲಿದೆ ಸುವರ್ಣಾವಕಾಶ. ಹಾಸನದ ಜನತೆಗೊಂದು ಸಂತಸದ ಸುದ್ದಿ. ಹಾಸನ್ ಡಿಸ್ಟ್ರಿಕ್ಟ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಂಡ್ ಆರ್ಕಿಟೆಕ್ಟ್ಸ್ ಅಸೋಸಿಯೇಷನ್ ಇವರ ವತಿಯಿಂದ ಆಯೋಜಿಸಿರುವ ಬಿಲ್ಟೆಕ್ 2024 ಬೃಹತ್ ವಸ್ತು ಪ್ರದರ್ಶನ ಇದೇ ಡಿಸೆಂಬರ್ 20, 21 ಹಾಗೂ 22ರವರೆಗೆ ಕೇವಲ 3 ದಿನಗಳು ಮಾತ್ರ. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಉತ್ಪಾದಕರಿಂದ ಕಟ್ಟಡ ಸಾಮಗ್ರಿಗಳು, ಗೃಹಾಲಂಕಾರ ವಸ್ತುಗಳು ಮತ್ತು ಪೀಠೋಪಕರಣಗಳ ಬೃಹತ್ ವಸ್ತು ಪ್ರದರ್ಶನ. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳಿಗಾಗಿ ಭೇಟಿ ಕೊಡಿ ಬಿಲ್ಟೆಕ್ ಬೃಹತ್ ವಸ್ತು ಪ್ರದರ್ಶನ. ಸ್ಥಳ ಜ್ಞಾನಾಕ್ಷಿ ಕನ್ವೆನ್ಷನ್ ಹಾಲ್, ಬಿಎಂ ರೋಡ್, ಹಾಸನ್. ಫೋನ್ ನಂಬರ್ 9986814680. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ದಲಿತ ಸಮುದಾಯದವರ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿರುವ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಎಸ್ಐಟಿ ರಚಿಸಿದ ರಾಜ್ಯ ಸರ್ಕಾರ ಅರಸೀಕೆರೆ ಶಾಸಕ ಹಾಗೂ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಅವರು ಕಳೆದ ಎಂಪಿ ಚುನಾವಣೆ ವೇಳೆ ಹಣದ ಹಂಚಿಕೆ ಬಗ್ಗೆ ಆಪ್ತರ ಜೊತೆ ಮಾತನಾಡಿದ ಆಡಿಯೋ ಎಲ್ಲ ಕಡೆ ವೈರಲ್ ಆಗಿದ್ರು. ಆ ಬಗ್ಗೆ ಎಸ್ಐಟಿ ರಚಿಸಿ ತನಿಖೆ ಮಾಡದಿರುವುದು ಸರ್ಕಾರ ಏಕೆ ತುಟಿ ಬಿಚ್ಚುತ್ತಿಲ್ಲ ಎಂದು ಬಿಜೆಪಿ ಮುಖಂಡ ಹಾಗೂ ವಕೀಲ ಜಿ ದೇವರಾಜೇಗೌಡ ಪ್ರಶ್ನೆ ಮಾಡಿದರು. ಹಾಸನದಲ್ಲಿ ಮಾತನಾಡಿ, ಬೆಳಗಾವಿ ಚಳಿಗಾಲದ ಅಧಿವೇಶನದ ವೇಳೆ ಸಚಿವ ನರೇಂದ್ರ ಸ್ವಾಮಿ ಅವರು ಮುನಿರತ್ನ ಅವರು ದಲಿತ ಸಮುದಾಯದ ವಿರುದ್ಧ ಮಾತನಾಡಿರುವ ಆಡಿಯೋ ಎಸ್ಐಟಿ ತನಿಖೆಯಲ್ಲಿ ದೃಢಪಟ್ಟಿದೆ. ಆದ್ದರಿಂದ ಸದನದಲ್ಲಿ ಅವರು ಕೂರಬಾರದೆಂದು ಹೇಳಿದ್ದಾರೆ. ಆದರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರು ಲೋಕಸಭೆ ಚುನಾವಣೆ ವೇಳೆ ಕೋಟ್ಯಾಂತರ ರೂಪಾಯಿ ಹಣ ಹಂಚಿಕೆ ಮಾಡಿರುವ ಸಂಬಂಧ ಸಂಭಾಷಣೆ ಕುರಿತು ಮಾಧ್ಯಮಗಳಲ್ಲಿ ಪ್ರಸಾರವಾಗಿದೆ ಎಂದರು. ಶಿವಲಿಂಗೇಗೌಡ ಅವರು ಮತದಾರರಿಗೆ ಕೋಟಿ ಕೋಟಿ ಹಣ ಹಂಚಿಕೆ ಬಗ್ಗೆ ಮಾತನಾಡುವ ವೇಳೆ ಸಿಎಂ ಡಿಸಿಎಂ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ಕೂಡಲೇ ಎಸ್ಐಟಿ ರಚಿಸಿ ಕೆಎಂ ಶಿವಲಿಂಗೇಗೌಡ ಆಡಿಯೋ ಪ್ರಕರಣವನ್ನ ತನಿಖೆಗೆ ಒಪ್ಪಿಸಬೇಕಲ್ಲವೇ ಎಂದು ಆಗ್ರಹಿಸಿದರು. ನಾನಾ ಪ್ರಕರಣಗಳಲ್ಲಿ ಆರೋಪ ಹೊತ್ತಿರುವ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಕೆಎಂ ಶಿವಲಿಂಗೇಗೌಡ ಸೇರಿದಂತೆ ಇತರೆ ಕಾಂಗ್ರೆಸ್ ನಾಯಕರೆಲ್ಲ ಸದನದಿಂದ ಹೊರಬರಲಿ ಎಂದು ಸವಾಲು ಹಾಕಿದರು. ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಕೆಎಂ ಶಿವಲಿಂಗೇಗೌಡರು 65 ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡುವ ಸಂಬಂಧ ಸಂಭಾಷಣೆ ಆಡಿಯೋ ಹೊರಬಿದ್ದಿದೆ. ಈ ಪ್ರಕರಣವನ್ನ ಎಸ್ಐಟಿ ತನಿಖೆಗೆ ವಹಿಸಬೇಕು, ಶಿವಲಿಂಗೇಗೌಡ ವಿರುದ್ಧ ಎಫ್ಐಆರ್ ದಾಖಲಿಸಿ ಬಂಧಿಸಬೇಕೆಂದು ಒತ್ತಾಯಿಸಿದರು. HCN ನ್ಯೂಸ್, ಹಾಸನ್. ತಪ್ಪು ಮಾಡಿ ಎಲ್ಲರೂ ತಪ್ಪು ಸತ್ತರೆ ಅವರಲ್ಲಿ ಯಾಕೆ ನಿಮ್ದು ತನಿಖೆ ಆಗ್ಬಾರ್ದಾ? ಶಿವಲಿಂಗೇಗೌಡ ಮೇಲಿಂದ ಬಂದವನ ನಿಮ್ ಲೆಕ್ಕದ ಪ್ರಕಾರ 65 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ಅವರೇ ಲೆಕ್ಕ ಕೊಡ್ತಾರಲ್ಲ. ಒಂದು ಕ್ಷೇತ್ರಕ್ಕೆ 7.5 ಕೋಟಿ ರೂಪಾಯಿ ಅಂತ ಹೇಳ್ತಾರೆ. ನಾನು 1 ಕೋಟಿ ರೂಪಾಯಿ ಕೊಟ್ಟು ಪ್ರತಿಯೊಬ್ಬ ಕ್ಯಾಂಡಿಡೇಟ್ 1 ಕೋಟಿ ಕೊಡಿ ಅಂತ ಹೇಳ್ತಾರೆ. ಅಲ್ಲಿ ಯಾಕೆ ವಾಯ್ಸ್ ಸ್ಯಾಂಪಲ್ ತಗೋಬಾರ್ದ ನೀವು ಅವ್ರದಾ? ಯಾಕೆ ತಗೊಂಡಿಲ್ಲ ನೀವು? ಯಾಕಿದ್ರೆ ಅವ್ರ ಮೇಲೆ ಎಫ್ಐಆರ್ ಮಾಡಿಲ್ಲ? ಮುನ್ನೊತ್ತಮ್ದು ಮೇಲಿಂದ ಜಟ್ಟಿಂದ ಬಂದು ಕೆಳಗೆ ಇಳಿದು ಬರ್ತಾ ವಾಯ್ಸು ಅವ್ರದ್ದು ಬಿಡುಗಡೆ ಆಗಿದ್ದು ಮಾಧ್ಯಮದಲ್ಲೆಯ. ಶಿವಲಿಂಗೇಗೌಡನ ಆಡಿಯೋ ಬಿಡುಗಡೆ ಆಗಿದ್ದು ಮಾಧ್ಯಮದಲ್ಲೆಯ. ಅವನಿಗೆ ಎಸ್ಐಟಿ ತನಿಖೆ ಇವ್ರಿಗೆ ಯಾವುದಿಲ್ಲ, ಕ್ಲೀನ್ ಚಿಟ್ ಇವ್ರಿಗೆ. ಇವನು ಪ್ರಾಮಾಣಿಕ. ಇವನು ಅದಕ್ಕೆ ಜಿಲ್ಲಾಧಿಕಾರಿ, ಹಾಸನ ಜಿಲ್ಲಾಧಿಕಾರಿ ಬೇರೆ ಒಂದು ರಿಪೋರ್ಟ್ ಅಲ್ಲಿ ಹಣ ಹಂಚಿರೋ ಬಗ್ಗೆ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ದೂರು ಬಂದಿರೋದಿಲ್ಲ. ಅದರಿಂದ ಈ ಪ್ರಕರಣ ಮುಚ್ಚಾಕಲಾಗಿದೆ, ಮುಕ್ತಾಯಗೊಳಿಸಲಾಗಿದೆ. ಇವರು ಇಲ್ಲಿರುವಂತ ಪ್ರಾಮಾಣಿಕ ಅಧಿಕಾರಿಗಳು, ಚುನಾವಣಾಧಿಕಾರಿಗಳು. ಇಲ್ಲಿಂದ ಒಂದು ರಿಪೋರ್ಟ್ ಎಲೆಕ್ಷನ್ ಕಮಿಷನರ್ಗೆ, ಸಿಬಿಐಗೆ. ಮದ್ಯಪಾನದಿಂದ ಮುಕ್ತವಾದ ಕುಟುಂಬಗಳು ಆರ್ಥಿಕವಾಗಿ ಅಭಿವೃದ್ಧಿಯಾಗುತ್ತದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಪ್ರಾದೇಶಿಕ ನಿರ್ದೇಶಕ ಬಿ ಜಯರಾಮ್ ನೆಲ್ಲಿತ್ತಾಯ ಅಭಿಪ್ರಾಯಪಟ್ಟರು. ಚನ್ನರಾಯಪಟ್ಟಣದ ಗಣಪತಿ ಪೆಂಡಾಲ್ನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಾಲೂಕು ಘಟಕ, ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿ ಮತ್ತು ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಕಸಬಾ ಬಿ ವಲಯ ಸಹಯೋಗದಲ್ಲಿ ಆಯೋಜಿಸಿದ್ದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕುಟುಂಬದ ಸದಸ್ಯ ಮದ್ಯದ ದಾಸನಾದರೆ ಕುಟುಂಬದ ನೆಮ್ಮದಿ ಹಾಳಾಗುತ್ತದೆ. ದುಡಿಮೆಯನ್ನ ಉಳಿಸದೆ ಎಲ್ಲವನ್ನೂ ಕುಡಿತಕ್ಕೆ ಸುರಿಯುತ್ತಾರೆ. ಇದರಿಂದ ಕುಟುಂಬ ನಡೆಸೋದೇ ಕಷ್ಟವಾಗುತ್ತದೆ. ಮನೆಗಳಲ್ಲಿರುವ ಇತರರಿಗೆ ನೆಮ್ಮದಿ ಇರೋದಿಲ್ಲ. ಮದ್ಯ ವ್ಯಸನಿಗಳ ಚಿತ್ರ ವಿಚಿತ್ರ ನಡವಳಿಕೆಯಿಂದ ಬೇಸತ್ತು ಹೋಗ್ತಾರೆ. ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಇದರಿಂದ ಕುಟುಂಬದವರಷ್ಟೇ ಅಲ್ಲದೆ ಇಡೀ ಸಮಾಜಕ್ಕೆ ತೊಂದರೆಯಾಗುತ್ತಿದೆ. ಹೀಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆ ಮದ್ಯವರ್ಜನ ಶಿಬಿರ ನಡೆಸಿ ಲಕ್ಷಾಂತರ ಜನರನ್ನ ಮದ್ಯ ವ್ಯಸನದಿಂದ ಮುಕ್ತಗೊಳಿಸಿದೆ. ಎಷ್ಟೋ ಕುಟುಂಬಗಳು ನೆಮ್ಮದಿಯ ಜೀವನ ಸಾಗಿಸುತ್ತಿವೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪುರಸಭಾ ಅಧ್ಯಕ್ಷೆ
ಕೆಎಸ್ ಬನಶಂಕರಿ ರಘು ಮಾತನಾಡಿ, ತಂತ್ರಜ್ಞಾನ ವೇಗವಾಗಿ ಬೆಳೆದಂತೆ ಇಂದಿನ ಯುವ ಜನಾಂಗದಲ್ಲಿ ಧಾರ್ಮಿಕ ನಂಬಿಕೆಗಳು, ಆಚರಣೆಗಳು ಕಡಿಮೆಯಾಗುತ್ತಿದೆ. ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲಿಯೇ ಸಂಸ್ಕಾರಯುತ ಜೀವನ ಮೌಲ್ಯಗಳ ಬಗ್ಗೆ ತಿಳುವಳಿಕೆ ನೀಡುವಲ್ಲಿ ಪಾಲಕರ ಪಾತ್ರ ಮಹತ್ವದ್ದು ಎಂದರು. ಕಾರ್ಯಕ್ರಮದಲ್ಲಿ ಶ್ರೀ ಪ್ರಸನ್ನ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಸಿಎನ್ ಅಶೋಕ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಕೇಶವ್ ದೇವಾಂಗ, ತಾಲೂಕು ಘಟಕದ ಯೋಜನಾಧಿಕಾರಿ ಕೆ ಪ್ರಸಾದ್, ಜನಜಾಗೃತಿ ವೇದಿಕೆ ಸದಸ್ಯರಾದ ಸಿಎನ್ ಮನೋಹರ್, ಉಮೇಶ್, ಮೇಲ್ವಿಚಾರಕ ರಾಘವೇಂದ್ರ ಪೂಜಾರಿ, ಸೇವಾ ಪ್ರತಿನಿಧಿಗಳು, ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ ಸಮಿತಿ ಹಾಗೂ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ, ಕಸಬಾ ಬಿ ವಲಯದ ಅಧ್ಯಕ್ಷರು, ಸದಸ್ಯರು ಭಾಗವಹಿಸಿದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಈ ಒಂದು ಸಂಘದಲ್ಲಿ ಎಲ್ಲರನ್ನು ಒಗ್ಗೂಡಿಸಿ ಎಲ್ಲ ಸಂಘಟನೆಗಳನ್ನು ಮನವೊಲಿಸಿಕೊಂಡು ಎಲ್ಲರನ್ನು ಸೇರಿಸಿ ಮಾಡತಕ್ಕಂಥದ್ದು ಒಂದು ಸಂಘ ಸಂಸ್ಥೆಯಲ್ಲಿ ಒಂದು ಕಷ್ಟ ಇರ್ತಕ್ಕಂಥದ್ದು. ಯಾಕೆಂದ್ರೆ ಸಂಘದವರು ಹೇಗೆ ಒಪ್ಪಿಸ್ತಾರೋ ಹಾಗೆ ಸಂಘದ ಮುಂದೆ ಒಯ್ತಾ ಹೋಗುತ್ತದೆ. ಇಂಥ ಒಂದು ಧಾರ್ಮಿಕ ಕಾರ್ಯಗಳು ಮಾಡೋದ್ರಿಂದ ನಮ್ಮಲ್ಲಿ ಎಲ್ಲರ ಮನಸ್ಸಲ್ಲಿ ಒಂದು ದೇವರ ಪೂಜೆಯನ್ನು ಮಾಡಬೇಕು. ಸರ್ವೆ ನಂಬರ್ 10ರಲ್ಲಿರುವ ಸ್ವಾಧೀನವನ್ನು ಬೇರೆಯವರಿಂದ ಯಾವ ತಂಟೆ ತಕರಾರು ಬಾರದಂತೆ ನ್ಯಾಯ ಒದಗಿಸಿ, ಜೊತೆಗೆ ಪೊಲೀಸ್ ರಕ್ಷಣೆ ಮಾಡಿಕೊಡುವ ಮೂಲಕ ಜಮೀನನ್ನು ಉಳಿಸಿಕೊಡುವಂತೆ ಜನಜಾಗೃತಿ ಸಮಿತಿ ಸದಸ್ಯರಾದ ಡಿ ಶಿವಮ್ಮ ಆಗ್ರಹಿಸಿದರು. ಹಾಸನದಲ್ಲಿ ಮಾತನಾಡಿ, ಆಲೂರು ತಾಲೂಕಿನ ಪಾಳ್ಯ ಹೋಬಳಿ ಬೂದನಹಳ್ಳಿ ಗ್ರಾಮದ ಸರ್ವೆ ನಂಬರ್ 10ರಲ್ಲಿ 100 ಎಕರೆ ಸರ್ಕಾರಿ ಜಾಗವಿದ್ದು, ಇದರಲ್ಲಿ 80 ಎಕರೆ ಜಮೀನನ್ನ ಹೇಮಾವತಿ ಮುಳುಗಡೆ ಸಂತ್ರಸ್ತರಿಗೆ ಹಂಚಿಕೆ ಮಾಡಲಾಗಿದೆ. ಅದೇ ಸರ್ವೆ ನಂಬರ್ನಲ್ಲಿ 20 ಎಕರೆ ಭೂಮಿಯನ್ನ ಬೂದನಹಳ್ಳಿ ಗ್ರಾಮದ ದಲಿತ ಕುಟುಂಬಕ್ಕೆ ಸರ್ಕಾರದಿಂದ 1984-85ರಲ್ಲಿ 10 ಕುಟುಂಬಗಳಿಗೆ ಹಂಚಿಕೆ ಮಾಡಿ ಸಾಗುವಳಿ ಚೀಟಿಯನ್ನ ಸಹ ಸಂಬಂಧಪಟ್ಟ ಅಧಿಕಾರಿಗಳು ನೀಡಿರುತ್ತಾರೆ ಮತ್ತು ಕಾಲಕಾಲಕ್ಕೆ ಕಂದಾಯವನ್ನ ಸಹ 10 ಕುಟುಂಬಗಳು ಪಾವತಿ ಮಾಡುತ್ತಿದ್ದು, ಇದೇ ಜಮೀನಿಗೆ ಕೃಷಿ ಸಾಲವನ್ನ ಸಹ ಪಡೆದುಕೊಂಡಿರುತ್ತಾರೆ ಎಂದರು. ಪದ್ಮರಾವ್ ಎಂಬುವವರು ಬೂದನಹಳ್ಳಿಯಲ್ಲಿ 20 ಎಕರೆ ಜಮೀನನ್ನ ಹೇಮಾವತಿ ಮೀಸಲಿರುವ ಭೂಮಿಯನ್ನ ಮುಳುಗಡೆ ಸಂತ್ರಸ್ತರಿಂದ ಖರೀದಿ ಮಾಡಿದ್ದಾರೆ. ಆದರೆ ಪರಿಶಿಷ್ಟರಿಗೆ ಮಂಜೂರಾದ ಮೂಲ ದಾಖಲೆ ನಾಶಪಡಿಸಿ ಸರ್ವೆ ನಂಬರ್ 57, 58, 59, 60, 61 ಎಂಬುದಾಗಿ ಪರಿಶಿಷ್ಟರ ಜಾಗವನ್ನ ಕಂದಾಯ ಇಲಾಖೆ ಅಧಿಕಾರಿಗಳ ಸಹಾಯದಿಂದ ಅಕ್ರಮವಾಗಿ ದುರಸ್ತು ಮಾಡಿಸಿಕೊಂಡು ದಲಿತ ಕುಟುಂಬಗಳಿಗೆ ಬೆದರಿಕೆ ಹಾಕ್ತಿದ್ದಾರೆ ಎಂದು ಆರೋಪಿಸಿದರು. ನಂತರ ಪದ್ಮರಾವ್ ಅವರು 2018ರಲ್ಲಿ ಬೆಂಗಳೂರಿನ ಉದ್ಯಮಿ ಕಲ್ಯಾಣ್ ಕುಮಾರ್ ಹಾಗೂ ರಾಜಶೇಖರ್ ಎಂಬುವವರಿಗೆ ಇದೇ ಜಮೀನನ್ನ ಮಾರಾಟ ಮಾಡಿದ್ದು, ಇವರು 2020ರಲ್ಲಿ ಸಿದ್ದಯ್ಯ ಅವರ ಜಮೀನಿಗಾಗಮಿಸಿ ರೌಡಿಗಳ ಮೂಲಕ ಹಲ್ಲೆ ನಡೆಸಿದ್ದಾರೆ ಹಾಗೂ ಇದೀಗ ಸಿದ್ದಯ್ಯ ಅವರ ಜಮೀನನ್ನ ಅತಿಕ್ರಮಿಸಿ ವಶಕ್ಕೆ ಪಡೆಯಲು ಮುಂದಾಗಿದ್ದು, ಸಂಬಂಧಪಟ್ಟ ತಾಲೂಕು ಆಡಳಿತ ಇವರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಸಿದ್ದಯ್ಯ ಹಾಗೂ ಇತರರಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದರು. ಈಗಾಗಲೇ ಸಂಬಂಧಪಟ್ಟ ದಾಖಲೆಗಳನ್ನು ಇಲಾಖೆಗೆ ನೀಡಿದ್ದು, ದಲಿತರಿಗೆ ಮೀಸಲಿಟ್ಟ ಜಮೀನನ್ನ ಅವರಿಗೆ ಬಿಟ್ಟುಕೊಡಬೇಕು, ಇಲ್ಲವಾದರೆ ಅನ್ಯಾಯಕ್ಕೆ ಒಳಗಾಗಿರುವ 10 ಕುಟುಂಬಗಳೊಂದಿಗೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಸಿದರು. ಚಿಕ್ಕಯ್ಯ ಮಾತನಾಡಿ, ನಮ್ಮ ಜಾಗವಾದ ಸರ್ವೆ ನಂಬರ್ 57, 58, 59, 60, 61ರ ಜಾಗವು ಎಚ್ಆರ್ಪಿ ಜಾಗವಾಗಿದೆ ಎಂಬುದಾಗಿ ನಮ್ಮ ಜಾಗವನ್ನು ಅಧಿಕಾರಿಗಳ ಸಹಾಯದಿಂದ ಕೂತಲ್ಲಿಯೇ ದುರಸ್ತಿ ಮಾಡಿಕೊಂಡು ನಮ್ಮ ಜಾಗ ಬಿಡಿಸಿಕೊಳ್ಳಲು ಬಾಡಿಗೆ ರೌಡಿಗಳನ್ನು ಕರೆದುಕೊಂಡು ಬಂದು ಬೆದರಿಸುತ್ತಿದ್ದರು ಎಂದು ದೂರಿದರು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ನೋಂದಣಿಗೆ ಸಹಾಯ ಮಾಡಿ ನ್ಯಾಯ ದೊರಕಿಸಿಕೊಡುವಂತೆ ಮನವಿ ಮಾಡಿದರು. HCN ನ್ಯೂಸ್, ಹಾಸನ್. ತುಂಬಾ ಗಲಾಟೆ ನಡ್ತಾ ಬಂದಿದೆ. ಸರ್ವೆ ನಂಬರ್ 10ರಲ್ಲಿ ಅಲ್ಲಿ ಬೋದನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಜಮೀನು ಸುಮಾರು 100 ಎಕರೆ ಜಮೀನಿದೆ. ಅದರಲ್ಲಿ 80 ಎಕರೆ HRPಗೆ ಹೇಮಾವತಿ ನಿರಾಶ್ರಿತ HRPಗೆ 80 ಎಕರೆ ಬಿಟ್ಟಿದ್ದಾರೆ. ಇನ್ನ 20 ಎಕರೆನ ಅಲ್ಲಿಯ ದಲಿತ ಪರಿಶಿಷ್ಟ ಜಾತಿಯ ದಲಿತರಿಗೆ 20 ಎಕರೆ ಮೀಸಲಿಟ್ಟು ಅಲ್ಲಿ ಒಂದು ಕುಟುಂಬಕ್ಕೆ 2 ಎಕರೆ ಅಂತ ಸರ್ಕಾರ ಆಗ್ಲೇ ಘೋಷಣೆ ಮಾಡಿದೆ 84-85ರಲ್ಲಿ. ಇವಾಗ ಆ ಜಮೀನನ್ನ ಇವರು ಬೋದನಹಳ್ಳಿ ಗ್ರಾಮದವರು ಉಳುಮೆ ಮಾಡ್ಕೊ ಬಂದಿದ್ದಾರೆ. ತಲಾ ಒಂದು ಕುಟುಂಬಕ್ಕೆ 2 ಎಕರೆಗೆ. ಆ ಜಮೀನಿಗೆ ಅಲ್ಲಿಯ ಮೇಲ ಜಾತಿಯವರು, ಸವರ್ಣೀಯರು, ಪದ್ಮರಾಜು, ಕಲ್ಯಾಣ್ ಕುಮಾರು, ರಾಜಶೇಖರ್ ಅನ್ನೋ ವ್ಯಕ್ತಿಗಳು ಅಕ್ರಮವಾಗಿ ಇವ್ರ ಜಮೀನು ನುಗ್ಗಿ
ಮತ್ತೆ ಇವರಿಗೆ ಆಗಾಗ ದೌರ್ಜನ್ಯ ಮಾಡ್ಕೊಂಡು ಆಲ್ರೆಡಿ 2017ರಲ್ಲಿ ಚಿಕ್ಕಯ್ಯ ಅವ್ರ ಮಗನ ಹಲ್ಲೆ ಮಾಡಿ ಕೊಲೆ ಮಾಡಿರ್ತಾರೆ. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಸಂತಸ IVF ಸಂಸ್ಥೆ ವತಿಯಿಂದ ತಮ್ಮ 16ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಮಕ್ಕಳಿಲ್ಲದ ದಂಪತಿಗಳಿಗೆ ಉಚಿತ ಆರೋಗ್ಯ ತಪಾಸಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಜಿಲ್ಲಾ ಕಾರ್ಮಿಕ ಅಧಿಕಾರಿ ಯಮುನಾ ಉದ್ಘಾಟಿಸಿ ಮಾತನಾಡಿ, ಸಂತಸ IVF ಸಂಸ್ಥೆ ಮಕ್ಕಳಿಲ್ಲದ ದಂಪತಿಗಳಿಗೆ ವರದಾನವಾಗಿದೆ. ವೈವಾಹಿಕ ಜೀವನದ ನಂತರ ಪ್ರಮುಖ ಘಟ್ಟವಾಗಿರುವ ತಂದೆ ತಾಯಿಯಾಗುವ ಕನಸು ಪ್ರತಿಯೊಬ್ಬರ ಜೀವನದಲ್ಲಿ ಸಹಜ. ಆದರೆ ಕೆಲವರ ಬದುಕಿನಲ್ಲಿ ವಿವಿಧ ಕಾರಣಗಳಿಂದ ಅದು ಸಾಧ್ಯವಾಗಿರೋದಿಲ್ಲ. ಅಂತಹವರಿಗೆ ಸಂತಸ ಅವರ ಬಾಳಲ್ಲಿ ಸಂತೋಷ ತರಲಿದೆ ಎಂದರು. ಕಡಿಮೆ ವೆಚ್ಚದಲ್ಲಿ IVF ಚಿಕಿತ್ಸೆ ನೀಡೋ ಮೂಲಕ ನೂರಾರು ದಂಪತಿಗಳ ಬಾಳಿಗೆ ಬೆಳಕಾಗಿರುವ ಸಂತಸ IVF ಸಂಸ್ಥೆ ನಡೆ ಶ್ಲಾಘನೀಯ. ಅವರ ಇನ್ನಷ್ಟು ಉತ್ತಮ ಕೆಲಸಗಳು ಸಮಾಜಕ್ಕೆ ಮಾದರಿಯಾಗಲಿ ಎಂದರು. ಭಾರತೀಯ ವೈದ್ಯಕೀಯ ಸಂಘದ ಜಿಲ್ಲಾಧ್ಯಕ್ಷ ಡಾ ಶ್ರೀರಂಗ ಡಾಂಗೆ ಅವರು ಮಾತನಾಡಿ, IVF ಚಿಕಿತ್ಸೆ ಎಂಬುದು ಬಡವರ ಕೈಗೆ ಸಿಗದೇ ಇರುವಷ್ಟು ದುಬಾರಿಯಾಗಿತ್ತು. ಆದರೆ ಹಾಸನದಲ್ಲಿ ಇಂಥ ಒಂದು ಸಂಸ್ಥೆಯನ್ನ ಸ್ಥಾಪಿಸಿ ಬಡವರಿಗೂ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡೋ ಮೂಲಕ ಸಂತಾನ ಭಾಗ್ಯ ಕರುಣಿಸಲು ಮುಂದಾಗಿರುವ ಸಂತಸ IVF ಸಂಸ್ಥೆಯ ಸೌಲಭ್ಯಗಳನ್ನು ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳುವಂತೆ ಮನವಿ ಮಾಡಿದರು. ಸಂತಸ IVF ಸಂಸ್ಥೆ ನಿರ್ದೇಶಕಿ ಸೌಮ್ಯ ದಿನೇಶ್ ಮಾತನಾಡಿ, 2008ರಲ್ಲಿ ಹಾಸನಕ್ಕೆ ಪ್ರಥಮವಾಗಿ ಸ್ಥಾಪಿತವಾದ ನಮ್ಮ ಸಂಸ್ಥೆ ಇದುವರೆಗೂ ಸಾವಿರಾರು ದಂಪತಿಗಳಿಗೆ ಸಂತಾನ ಭಾಗ್ಯ ಕರುಣಿಸಿದೆ. ಅತ್ಯುನ್ನತ ಚಿಕಿತ್ಸಾ ವಿಧಾನಗಳ ಮೂಲಕ ದಂಪತಿಗಳಿಗೆ ಗುಣಮಟ್ಟದ ಚಿಕಿತ್ಸೆ ನೀಡುವ ಮೂಲಕ ವಿಶಿಷ್ಟ ಸ್ಥಾನಮಾನ ಹೊಂದಿದೆ ಎಂದರು. ಅಂತಾರಾಷ್ಟೀಯ ಗುಣಮಟ್ಟದ IVF ಚಿಕಿತ್ಸಾ ಸೌಲಭ್ಯ ಹಾಗೂ ಅತ್ಯುನ್ನತ ಗರ್ಭಕೋಶ ದರ್ಶಕ ಮತ್ತು ಉದರ ದರ್ಶಕ ಚಿಕಿತ್ಸಾ ಸೇವೆಗಳನ್ನು ಹೊಂದಿರುವ ಭಾರತದ ಕೆಲವೇ ಸಂಸ್ಥೆಗಳಲ್ಲಿ ಸಂತಸ IVF ಸಂಸ್ಥೆ ಕೂಡ ಒಂದು. 2014ರಲ್ಲಿ ತನ್ನ ಸೇವೆಗಳನ್ನು ಮೈಸೂರಿಗೆ ವಿಸ್ತರಿಸಲು ಸಂತಸ IVF ಸಂಸ್ಥೆ ಮುಂದಾಯಿತು. ಇದೀಗ ಅಲ್ಲಿಯೂ ಗುಣಮಟ್ಟದ ಚಿಕಿತ್ಸೆ ಒದಗಿಸಲಾಗುತ್ತಿದೆ ಎಂದರು. ಸಂತಸ ಸಂಸ್ಥೆಯಲ್ಲಿ ವಿಶ್ವಮಟ್ಟದ ಸಂತಾನ ಚಿಕಿತ್ಸೆ ಲಭ್ಯವಿದ್ದು, ಅಂಡಾಣುಗಳ ಬೆಳವಣಿಗೆ ಗಮನಿಸಲು ನಿಖರವಾದ ಸ್ಕ್ಯಾನಿಂಗ್, ಗರ್ಭಕೋಶದೊಳಗೆ ವೀರ್ಯಧಾರಣೆ, ಪ್ರಣಾಳ ಶಿಶು ಸೌಲಭ್ಯ ಸೇರಿದಂತೆ ಇನ್ನಿತರೆ ಸೌಲಭ್ಯಗಳಿದ್ದು, ಅಂಡಾಣು, ವೀರ್ಯಾಣು ಹಾಗೂ ಭ್ರೂಣದ ಶಿಥಿಲೀಕರಣದ ವ್ಯವಸ್ಥೆಯನ್ನ ಸಂಸ್ಥೆ ಹೊಂದಿದೆ. ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಕರೆ ನೀಡಿದರು. ಡಾ ಶ್ರೀವಿದ್ಯಾ ಮಾತನಾಡಿ, ನಮ್ಮ ಸಂಸ್ಥೆ ವತಿಯಿಂದ ಅನೇಕ ಬಡ ದಂಪತಿಗಳಿಗೆ ಉಚಿತ ಹಾಗೂ ಕನಿಷ್ಠ ದರದಲ್ಲಿ ಟೆಸ್ಟ್ ಟ್ಯೂಬ್ ಬೇಬಿ ಚಿಕಿತ್ಸೆ ನೀಡೋ ಮಾನವೀಯ ಕೆಲಸಗಳನ್ನು ನಮ್ಮ ಸಂಸ್ಥೆ ಮಾಡುತ್ತಿದೆ. IVF ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರಗಳಾದ ಭ್ರೂಣ ಹ್ಯಾಚಿಂಗ್ ಸೇರಿದಂತೆ ಅತ್ಯುನ್ನತ ವೈದ್ಯಕೀಯ ಸೌಲಭ್ಯಗಳಿವೆ. ಗರ್ಭಧಾರಣೆಗಿಂತ ಮುನ್ನ ಭ್ರೂಣಗಳ ಪರೀಕ್ಷೆ ಸೌಲಭ್ಯವನ್ನ ಮೊಟ್ಟ ಮೊದಲ ಬಾರಿಗೆ ಹಾಸನ ಮತ್ತು ಮೈಸೂರಿಗೆ ಪರಿಚಯಿಸಿದ ಕೀರ್ತಿ ಸಂತಸ IVF ಸಂಸ್ಥೆಗೆ ಸಲ್ಲುತ್ತದೆ. ಈ ಬಗ್ಗೆ ಮಾಹಿತಿ ಇಲ್ಲದವರಿಗೆ ಮಾಹಿತಿ ಹಾಗೂ ಜಾಗೃತಿ ಮೂಡಿಸುವ ಸಲುವಾಗಿ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಸಂಸ್ಥೆ ವತಿಯಿಂದ ಆಯೋಜಿಸಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ SSMನ ಅರವಳಿಕೆ ತಜ್ಞ ಡಾ ವಿನಾಯಕ್, ಜಿಲ್ಲಾ ದಂತ ಪರಿಷತ್ ಅಧ್ಯಕ್ಷೆ ಡಾ ಪ್ರೀತಿ ಮೋಹನ್, ಡಾ ಭಾರತಿ ರಾಜಶೇಖರ್, ಡಾ ರಂಗಲಕ್ಷ್ಮಿ, ಡಾ ದಿವ್ಯಾ, ಡಾ ವಿನೋದ್, ಡಾ ಆದರ್ಶ್ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ನಮಸ್ಕಾರ, ನಾನು ಡಾಕ್ಟರ್ ಸೌಮ್ಯ ದಿನೇಶ್, ಸಂತಸ IVF ಮತ್ತು ಫರ್ಟಿಲಿಟಿ ಸಂಸ್ಥೆಯ ನಿರ್ದೇಶಕಿ. ನಿಮಗೆ ತಿಳಿದಿರೋ ಥರ ಸಂತಸ ಹಾಸನ ಜಿಲ್ಲೆಯ ಮೊಟ್ಟಮೊದಲ IVF ಸಂಸ್ಥೆ. ಕಳೆದ 16 ವರ್ಷದಿಂದ ಈ ಸಂಸ್ಥೆ ಜನರಿಗೆ ಅತ್ಯುನ್ನತ ಮಟ್ಟದ ಅತ್ಯಾಧುನಿಕ ಅಂದರೆ ವಿಶ್ವಮಟ್ಟದ ಸಂತಾನ ಚಿಕಿತ್ಸೆಗಳನ್ನ ನೀಡ್ತಾ ಬಂದಿದೆ. ಇಲ್ಲಿಯ ತನಕ ನಮ್ಮ ಹತ್ತಿರ 25,000ಕ್ಕೂ ಹೆಚ್ಚು ದಂಪತಿಗಳು ಮಗುನ ಪಡೆದಿದ್ದಾರೆ. 1,000ಕ್ಕೂ ಹೆಚ್ಚು ಟೆಸ್ಟ್ ಟ್ಯೂಬ್ ಬೇಬೀಸು ನಮ್ಮ ಸಂಸ್ಥೆಯಿಂದ ಆಗಿದೆ. ನಮ್ಮ ಸಂಸ್ಥೆಯ ಮುಖ್ಯ ಧ್ಯೇಯ ಅಂತಂದರೆ ಅಂತಾರಾಷ್ಟ್ರೀಯ ಮಟ್ಟದ ವಿಶ್ವಮಟ್ಟದ ಚಿಕಿತ್ಸೆಗಳನ್ನ ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಅವರಿಗೆ ನೀಡೋದು. ಅದೇ ರೀತಿ ನಾವು ಕಳೆದ ಹಲವಾರು ವರ್ಷಗಳಿಂದ ನಮಸ್ಕಾರ. ಇಂದು ಸಂತಸ ಸಂಸ್ಥೆಯು 16 ವರ್ಷ ಪೂರ್ಣಗೊಂಡಿರುವ ಸಲುವಾಗಿ ಆಯೋಜಿಸಿರುವ ಉಚಿತ ತಪಾಸಣಾ ಶಿಬಿರ ಇಂದು ನಡೀತಾ ಇದೆ. ತಪಾಸಣಾ ಶಿಬಿರದಲ್ಲಿ ನಾವು ಉಚಿತವಾಗಿ ದಂಪತಿಗಳಿಗೆ ಅಂದರೆ ಮಕ್ಕಳಿಲ್ಲದ ದಂಪತಿಗಳಿಗೆ ಉಚಿತವಾಗಿ ಸಮಾಲೋಚನೆ, ಸ್ಕ್ಯಾನಿಂಗ್ ಮಾಡಿಕೊಡ್ತೀವಿ ಹಾಗೂ ಪುರುಷರ ವೀರ್ಯಾಣು ಪರೀಕ್ಷೆ ಸಹ ಮಾಡಲಾಗುತ್ತೆ. 16 ವರ್ಷದಿಂದ ಪ್ರತಿ ವರ್ಷ ಸಹ ವಾರ್ಷಿಕೋತ್ಸವದ ಸಲುವಾಗಿ ಈ ಒಂದು ಶಿಬಿರವನ್ನು ನಡೆಸುತ್ತಿರೋ ಮೂಲ ಉದ್ದೇಶ ಏನೆಂದರೆ ಜನರಲ್ಲಿ ಮಕ್ಕಳಿಲ್ಲದ ದಂಪತಿಗಳಿಗೆ ಇರುವಂಥ ಟ್ರೀಟ್ಮೆಂಟ್ ಅಥವಾ ಏನೇನು ಅವ್ರಿಗೆ ಏನೇನು IVF ಇರ್ಬೋದು, IO ಇರ್ಬೋದು, ಅದರ ಒಂದು ಬಗ್ಗೆ ವಿಚಾರ ತಿಳಿದಿರಲಿ ಅನ್ನುವ ಮುಖ್ಯ ಸಲುವಾಗಿ ಈ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ಬೇಲೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ವಿಶ್ವ ಏಡ್ಸ್ ಜಾಗೃತಿ ದಿನಾಚರಣೆ ಕಾರ್ಯಕ್ರಮ ಜರುಗಿತು.
ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾ ಮೇಲ್ವಿಚಾರಕ ಡ್ಯಾಫ್ಕೋ ಬಿಎಂ ರವಿಕುಮಾರ್, ಸಮಾಜದಲ್ಲಿ ಏಡ್ಸ್ ಸೋಂಕಿಗೆ ತುತ್ತಾದವರನ್ನ ಗುರುತಿಸಿ ಜಾಗೃತಿ ಮೂಡಿಸಿ ಅವರನ್ನ ಅನುಮಾನ ಹಾಗೂ ಅವಮಾನ ಮಾಡದೆ ಗೌರವದಿಂದ ಕಾಣಬೇಕು. ವಿಶ್ವ ಏಡ್ಸ್ ಜಾಗೃತಿ ದಿನಾಚರಣೆ ಕಾರ್ಯಕ್ರಮದ ವರ್ಷದ ಘೋಷವಾಕ್ಯವಾದ ಸರಿಯಾದ ಮಾರ್ಗದಲ್ಲಿ ಹಕ್ಕುಗಳನ್ನು ಪಡೆಯೋಣ, ನನ್ನ ಆರೋಗ್ಯ ನನ್ನ ಹಕ್ಕು ಎಂಬುದು ನಿಜವಾಗಿಯೂ ಎಲ್ಲರನ್ನ ಜಾಗೃತರನ್ನಾಗಿಸುತ್ತದೆ. ಈ ರೋಗ 10-15 ವರ್ಷದ ಹಿಂದೆ ಜಗತ್ತನ್ನ ತಲ್ಲಣಗೊಳಿಸಿತ್ತು. ಭಾರತದ ಬಿಸಿಲಿರುವ ಪ್ರದೇಶದ ಜನಾಂಗದಲ್ಲಿ ಈ ಸೋಂಕು ಜಾಸ್ತಿ ಕಾಣಿಸಿಕೊಂಡಿದ್ದು, ರೈಲು ಅಥವಾ ಸಾರ್ವಜನಿಕವಾಗಿ ಪ್ರಯಾಣ ಮಾಡುವಾಗ ಎಲ್ಲರಿಗೂ ಭಯ ಹುಟ್ಟಿಸಿ ಏಡ್ಸ್ ರೋಗವು ಎಲ್ಲರನ್ನ ನಿರ್ನಾಮ ಮಾಡುತ್ತದೆ ಎನ್ನುವ ಊಹೆಗೆ ತಲುಪಿತ್ತು. ತಾಲೂಕಿನಲ್ಲಿ ಒಟ್ಟು 96 HIV ಪ್ರಕರಣಗಳು ಕಂಡುಬಂದಿದ್ದು, ಅದರಲ್ಲಿ ಮದುವೆ ಆಗದವರೇ 86 ಸೋಂಕಿತರಿದ್ದಾರೆ. ಇನ್ನು ಬೇಲೂರು ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಿಸಿಕೊಳ್ಳಲು ಬರುವ ರೋಗಿಗಳಲ್ಲಿ ತಿಂಗಳಿಗೆ 5 ಜನರಾದರೂ HIV ಸೋಂಕಿತರು ಕಂಡು ಬರ್ತಿದ್ದಾರೆ. ಈಗಿನ ಅತ್ಯಾಧುನಿಕ ಚಿಕಿತ್ಸೆ, ಉಪಚಾರ, ಭಾರತೀಯ ವೈದ್ಯ ಪದ್ಧತಿಗಳು ನಿಯಂತ್ರಣ ಮತ್ತು ನಿರ್ಮೂಲನೆಗೆ ದೊಡ್ಡ ಕೊಡುಗೆ ನೀಡಿದೆ. ಏಡ್ಸ್ ರೋಗದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡಲಾಗುತ್ತಿದೆ ಎಂದರು. ನಂತರ ಮಾತನಾಡಿದ ಲಯನ್ ಸೇವಾ ಸಂಸ್ಥೆ ಅಧ್ಯಕ್ಷ ಡಾ ಚಂದ್ರಮೌಳಿ, ನಮ್ಮ ಲಯನ್ ಸೇವಾ ಸಂಸ್ಥೆ ಹಾಗೂ ಸಂಘ ಸಂಸ್ಥೆಗಳ ಜೊತೆ ಸೇರಿ ಏಡ್ಸ್ ನಿಯಂತ್ರಣ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಕೈಜೋಡಿಸಿದ್ದೇವೆ. HIV ಸೋಂಕು ನಿಯಂತ್ರಣದಲ್ಲಿ ಭಾರತ ಉತ್ತಮ ಪ್ರಗತಿ ಸಾಧಿಸಿದೆ. ನನ್ನ ಆರೋಗ್ಯ ನನ್ನ ಹಕ್ಕು ಎಂಬ ಸರ್ಕಾರದ ಘೋಷಣೆಯಂತೆ 2030ರೊಳಗೆ ಏಡ್ಸ್ ಪ್ರಕರಣಗಳು ಶೂನ್ಯಕ್ಕೆ ತರಬೇಕು. 1985ರಲ್ಲಿ ಪ್ರಪ್ರಥಮವಾಗಿ ಏಡ್ಸ್ ಪ್ರಕರಣ ಪತ್ತೆಯಾದ ಬಳಿಕ ಮಾರಕ ರೋಗ ಹರಡುವಿಕೆ ತಡೆಗಾಗಿ ಸಾಕಷ್ಟು ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದರ ಫಲವಾಗಿ ಸೋಂಕಿತರ ಸಂಖ್ಯೆ ಕಡಿಮೆಯಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ವೈದ್ಯಾಧಿಕಾರಿ ಡಾ ಸುಧಾ, ವಕೀಲರ ಸಂಘದ ಕಾರ್ಯದರ್ಶಿ ಪುಟ್ಟಸ್ವಾಮಿ, ವೈಬಿ ಸುರೇಶ್, ರೋಟರಿ ಸಂಸ್ಥೆ ಅಧ್ಯಕ್ಷ ಶಂಭುಗೌಡ, ಉಷಾ, ಮಂಗಳಮ್ಮ, ಧಾರಣೇಶ್, ರೇಣುಕಾ, ದಯಾನಂದ್ ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಜಾಗೃತಿ ಏಡ್ಸ್ ಕುರಿತು ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿ ಸಂಘ ಸಂಸ್ಥೆಗಳು ಮುನ್ನೆಚ್ಚರಿಕೆ ಗೌರ್ಮೆಂಟ್ ಹಾಸ್ಪಿಟಲ್ ಸಹಿತ ಸೇರಿಕೊಂಡು ಮಾಡ್ತಾ ಇರೋದು ಭಾಳ ಸಂತೋಷಕರ ಸಂಗತಿ. ನಮಗೆ ಲಯನ್ಸ್ ಕ್ಲಬ್ಬಿನಿಂದಾಗಲಿ ರೋಟರಿ ಅವರು ಸಂಘ ಸಂಸ್ಥೆಗಳು ಸೇರಿಕೊಂಡು ಈ ನಿಟ್ಟಿನಲ್ಲಿ ಹೋರಾಟ ನಡೆಸ್ತೀವಿ ಅಂತ ಹೇಳ್ತಾ ನಮ್ಮ ಧನ್ಯವಾದ. ಜನವರಿ 1ರಂದು ತಾಲೂಕು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪಟ್ಟಣದಲ್ಲಿ 8ನೇ ವರ್ಷದ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಗುವುದೆಂದು ದಲಿತ ಸಂಘಟನೆಗಳ ಮುಖಂಡ, ಪುರಸಭೆ ಮಾಜಿ ಅಧ್ಯಕ್ಷ, ಹಾಲಿ ಸದಸ್ಯ ಕಾಡಪ್ಪ ಹೇಳಿದರು. ಸೋಮವಾರ ಸಕಲೇಶಪುರ ಪತ್ರಿಕಾ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಕಲೇಶಪುರ ತಾಲೂಕಿನ ಎಲ್ಲಾ ದಲಿತ, ಜನಪರ ಹಾಗೂ ಮಹಿಳಾ ಸಂಘಟನೆಗಳು ಸೇರಿ ಪ್ರತಿ ವರ್ಷ ಆಚರಿಸಿಕೊಂಡು ಬರುತ್ತಿದ್ದು, ಇದರ ಭಾಗವಾಗಿ ಚರ್ಚಿಸಲು ಗುರುವಾರ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ಕರೆಯಲಾಗಿದ್ದ ಈ ಸಭೆಗೆ ಎಲ್ಲ ನಮ್ಮ ಸಮುದಾಯದ ಮುಖಂಡರು, ಯುವಕ ಹಾಗೂ ಮಹಿಳಾ ಸಂಘಟನೆಗಳು ಭಾಗವಹಿಸುವ ಮೂಲಕ ಸಲಹೆ ಸೂಚನೆ ನೀಡಬೇಕು ಎಂದರು. ದಲಿತ ಸಂಘಟನೆಗಳ ಹಿರಿಯ ಮುಖಂಡರಾದ ಬಸವರಾಜ ಬೆಳಗೋಡ್ ಮಾತನಾಡಿ, ಪ್ರತಿ ವರ್ಷ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ವಿಶೇಷ ಹಾಗೂ ವಿಶಿಷ್ಟವಾದ ಸಾಂಸ್ಕೃತಿಕ ನಿಟ್ಟಿನಲ್ಲಿ ಆಚರಿಸಲಾಗುತ್ತಿತ್ತು. ಆದರೆ ಈ ಬಾರಿ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಬಗ್ಗೆ ಇಂದಿನ ಯುವಕರಿಗೆ ಮನವರಿಕೆ ಮಾಡುವ ಉದ್ದೇಶದಿಂದ ವಿಶಿಷ್ಟವಾದ ರೀತಿ ಚಿಂತನ ಮಂಥನ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಆಚರಿಸಲು ತೀರ್ಮಾನಿಸಿದ್ದು, ಎಲ್ಲರೂ ಇದಕ್ಕೆ ಕೈಜೋಡಿಸಿ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಬಿಎಸ್ಪಿ ತಾಲೂಕು ಅಧ್ಯಕ್ಷ ವೀರೇಶ್ ಕಲ್ಗಣೆ ಮಾತನಾಡಿ, ಸಾವಿರಾರು ವರ್ಷಗಳಿಂದ ಸ್ವಾತಂತ್ರ್ಯ, ಸಮಾನತೆ ಹಾಗೂ ವಿದ್ಯೆಯಿಂದ ವಂಚಿತರಾದ ಸಮುದಾಯಕ್ಕೆ ಸ್ವಾಭಿಮಾನ, ಧೈರ್ಯ, ಶೌರ್ಯವನ್ನ ತಂದುಕೊಟ್ಟ ಭೀಮಾ ಕೋರೆಗಾಂವ್ ಯುದ್ದದ ವಿಚಾರಗಳನ್ನು ತಿಳಿಸಲು ಕೇವಲ ಒಂದು ವಿಜಯದ ಸ್ತಂಭವನ್ನ ಎಳೆದು ಮೆರವಣಿಗೆ ಮಾಡಿದ್ರೆ ಸಾಲದು. ಭೀಮಾ ಕೋರೆಗಾಂವ್ ಯುದ್ಧ ಯಾವ ಕಾರಣಕ್ಕಾಗಿ ನಡೆಯುವುದು ಎಂಬ ವಿಚಾರವನ್ನ ನಮ್ಮ ಸಮುದಾಯಕ್ಕೆ ಮನಮುಟ್ಟುವಂತೆ ತಿಳಿಸೋ ಉದ್ದೇಶದಿಂದ ಮಾಡಲಾಗುತ್ತಿದ್ದು, ಈ ನಿಟ್ಟಿನಲ್ಲಿ ಚರ್ಚಿಸಲು ಇದೇ ಡಿಸೆಂಬರ್ 19ರ ಗುರುವಾರದಂದು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಸಭೆ ಕರೆಯಲಾಗಿದ್ದು, ನಮ್ಮ ಸಮುದಾಯದ ಎಲ್ಲ ಹಿರಿಯ, ಕಿರಿಯ ಹಾಗೂ ಮಹಿಳಾ ಸಂಘಟನೆಗಳು ಭಾಗವಹಿಸುವಂತೆ ಮನವಿ ಮಾಡಿದರು. ದಲಿತ ಸಂಘರ್ಷ ಸಮಿತಿ ಹಿರಿಯ ಮುಖಂಡ ಹಾನ್ಬಾಳ್ ಗೋಪಾಲ್ ಮಾತನಾಡಿ, ಕಳೆದ 8 ವರ್ಷಗಳಿಂದ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದು ಬಂದಿದ್ದು, ಈ ವರ್ಷ ಕೂಡ ಕಾರ್ಯಕ್ರಮ ಯಶಸ್ವಿಗೊಳಿಸುವ ಉದ್ದೇಶದಿಂದ ಸಿದ್ದತೆ ಮಾಡಿಕೊಳ್ಳುವ ದೃಷ್ಟಿಯಿಂದ ಗುರುವಾರ ಕರೆಯುವ ಸಭೆಗೆ ಎಲ್ಲರೂ ಭಾಗವಹಿಸುವಂತೆ ಮನವಿ ಮಾಡಿದರು. HCN ನ್ಯೂಸ್, ಸಕಲೇಶಪುರ. ಪತ್ರಿಕಾಗೋಷ್ಠಿಯ ಉದ್ದೇಶವೇನೆಂದರೆ, ಈ ಒಂದು ಸಮುದಾಯಕ್ಕೆ ಒಂದು ಘನತೆ, ಸ್ವಾಭಿಮಾನ, ಶೌರ್ಯ ಎಲ್ಲವನ್ನ ತಂದುಕೊಟ್ಟಂತಹ, ಬದುಕನ್ನು ತಂದುಕೊಟ್ಟಂತಹ, ವಿದ್ಯೆಯನ್ನು ತಂದುಕೊಟ್ಟಂತಹ ಯುದ್ಧ ಭೀಮಾ ಕೋರೆಗಾಂವ್ ವಿಜಯೋತ್ಸವ. ಯಾಕೆ ಈ ಒಂದು ಸಮುದಾಯ ಈ ಕಾರ್ಯಕ್ರಮ ಮಾಡಬೇಕು ಅಂತ ಸಂದರ್ಭದಲ್ಲಿ ಬರೀ ಒಂದು ವಿಜಯೋತ್ಸವ ಸ್ತಂಭವನ್ನ ರಾಜಬೀದಿಯಲ್ಲಿ ಎಳೆದು ಇದನ್ನ ಇಲ್ಲಿಗೆ ಅಂತಿಮಗೊಳಿಸಬಾರದು. ಈ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಸಂದೇಶವನ್ನ ಇಡೀ ಹಳ್ಳಿಯಿಂದ ಬಂದಂತ ಒಂದು ಸಮುದಾಯದ ಜನರಿಗೆ ಇದು ಮನಮುಟ್ಟುವ ಹಾಗೆ ಈ ಸಂದೇಶ ಹೋಗುವಂತಹ ನಿಟ್ಟಿನಲ್ಲಿ ಒಂದು ವೇದಿಕೆ ಕಾರ್ಯಕ್ರಮವನ್ನ ಸಕಲೇಶಪುರದಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮನ ಇಡೀ ತಾಲೂಕಿನ ಎಲ್ಲ ದಲಿತ ಸಮುದಾಯ
ಭಾಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ವಿ. ಈ ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆ ಒಳಗೊಂಡಂತೆ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೀತದೆ. ಈ ಸಂದರ್ಭದೊಳಗಡೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭೀಮಕೂರನ ವಿಜಯೋತ್ಸವನ ಯಾಕೆ ಅವರು ಪುಸ್ತಕದಲ್ಲಿ ಉಲ್ಲೇಖನ ಮಾಡಿ ಈ ಒಂದು ಕಾರ್ಯಕ್ರಮ ಶೋಷಿತ ಜನಕ್ಕೆ ಕೊಟ್ಟಂತ ನ್ಯಾಯನ ಒಂದು ಶೈಕ್ಷಣಿಕ ವಿಚಾರದೊಳಗಡೆ ನ್ಯಾಯ ಸಿಕ್ಕಂತ ಒಂದು ಬ್ರಿಟಿಷರ ಒಂದು ಷರತ್ತುಗಳು ಕೊಟ್ಟಂತ ಒಂದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಕಾಡು ಪ್ರಾಣಿಗಳ ಸಮಸ್ಯೆ. ದೇಶದ ಸಂಸತ್ನಲ್ಲಿ ಮಲೆನಾಡಿನ ಕಾಡಾನೆ ಸಮಸ್ಯೆ ಬಗ್ಗೆ ಮಾತನಾಡಿದ ಸಂಸದರು. ಪರಿಹಾರಕ್ಕೆ ಕನ್ನಡದಲ್ಲಿ ಧ್ವನಿ ಎತ್ತಿದ ಕನ್ನಡಿಗ ಶ್ರೇಯಸ್ ಪಟೇಲ್. ಆಲೂರು ಬಳಿ ಸುಂಕ ವಸೂಲಾತಿ ಆರಂಭಕ್ಕೆ ಸಂಘಟನೆಗಳಿಂದ ಆಕ್ರೋಶ. ರಸ್ತೆ ಮಧ್ಯೆ ಧರಣಿ ಕುಳಿತು ಕರವೇ ಪ್ರತಿಭಟನೆ. ಚೌಲ್ಗೆರೆ ಟೋಲ್ನಲ್ಲಿ ಶುಲ್ಕ ವಸೂಲಿಗೆ ತಾತ್ಕಾಲಿಕ ತಡೆ ನೀಡಿದ ಡಿಸಿ. ಹಾಸನದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆ. 20 ಬೇಡಿಕೆ ಈಡೇರಿಕೆಗೆ ಮಹಿಳೆಯರ ಆಗ್ರಹ. ಬೇಡಿಕೆಗಳನ್ನು ಶೀಘ್ರವಾಗಿ ಈಡೇರಿಸಲು ಮನವಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.